ನಮ್ಮ ಗಣಪ ಹತ್ರ ಈ ವಿಡಿಯೋ ನೋಡ್ತಿರೋ ಪ್ರತಿ ಒಬ್ಬರಿಗೂ ಮತ್ತು ನನ್ನೆಲ್ಲ ಸಬ್ಸ್ಕ್ರೈಬರ್ಸ್ಗೂ ಆ್ಯಂಡ್ ಉಳಿದಿರೋ ಎಲ್ಲರಿಗೂ ಒಳ್ಳೇದು ಮಾಡಪ್ಪ ಅಂತ ಕೇಳ್ಕೊತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ರೆಸಿಡೆನ್ಸಿ ರೋಡಲ್ಲಿರುವಂತಹ ಅದ್ವೈತ್ ಹುಂಡೈ ಶೋರೂಮ್ಗೆ ಬಂದಿದ್ದೀನಿ. ಯಾಕೆ ಅಂತಂದರೆ ಈ ಅಲ್ಕಾಜಾರ್ನ ರಿವ್ಯೂ ಮಾಡೋಕ್ಕೆ. ನೆನ್ನೆ ತಾನೇ ಲಾಂಚ್ ಆಯಿತು. ನೆನ್ನೆ ಅಂತ ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ ಆ್ಯಕ್ಚುಲಿ ನೀವು ವೀಡಿಯೋ ನೋಡ್ತಾ ಇರೋದು ನೆಕ್ಸ್ಟ್ ಡೇಗೆ. ನಾನು ಪ್ರೀವಿಯಸ್ ಡೇನೇ ಶೂಟ್ ಮಾಡಿದ್ದು, ಯಾವತ್ತು ಲಾಂಚ್ ಆಯಿತು ಅವತ್ತೇ. ಬಟ್ ಎಡಿಟಿಂಗ್ ಮಾಡೋಕ್ಕೆ ಟೈಮ್ ಬೇಕಲ್ಲ, ಹಾಗಾಗಿ ಒನ್ ಡೇ ಟೈಮ್ ತೊಗೊಂಡಿದ್ದು. ಈ ಕಾರ್ನ ರಿವ್ಯೂ ಮಾಡೋಕ್ಕೆ ಶೋರೂಮ್ಗೆ ಬಂದಿದ್ದೀನಿ. ನೀವ್ಯಾರಾದರೂ ಹುಂಡೈ ಕಾರ್ಸ್ನ ನೋಡ್ತಾ ಇದ್ದೀರಾ ಅಂತಂದರೆ ಈ ರೆಸಿಡೆನ್ಸಿ ರೋಡಲ್ಲಿರುವಂತಹ ಅದ್ವೈತ್ ಹುಂಡೈ ಶೋರೂಮ್ನ ವಿಸಿಟ್ ಮಾಡ್ಬೋದು. ಈ ಶೋರೂಮ್ದು ಅಡ್ರೆಸ್ ಮತ್ತು ಕಾಂಟ್ಯಾಕ್ಟ್ ಡೀಟೇಲ್ಸ್ ಡಿಸ್ಕ್ರಿಪ್ಷನಲ್ಲಿರುತ್ತೆ, ಹೋಗಿ ಚೆಕ್ಔಟ್ ಮಾಡ್ತಿರ್ಬೋದು. ಅಥವಾ ಕಾಲ್ ಮಾಡಿ ಏನಾದರೂ ಎಂಕ್ವೈರೀಸ್ ಇತ್ತು ಅಂತಂದರೆ ಡಿಸ್ಪ್ಲೇ ಮೇಲೆ ನಂಬರ್ ಕೊಡ್ತಾ ಇರ್ತೀನಿ, ಅವ್ರನ್ನೂ ಹೋಗಿ ಚೆಕ್ಔಟ್ ಮಾಡ್ಬೋದು. ಇಟ್ಸ್ ನಾಟ್ ಜಸ್ಟ್ ಕ್ರೆಟಾ ವಿತ್ 7 ಸೀಟರ್ ಸ್ನೇಹಿತರೆ, ಬಿಕಾಸ್ ಕ್ರೆಟಾಗಿನ ಎಲ್ಲ ಆಸ್ಪೆಕ್ಟ್ಸಲ್ಲೂ ಡೈಮೆನ್ಷನ್ಸ್ ವೈಸ್ ಇಟ್ಸ್ ಬಿಗರ್ ಸ್ನೇಹಿತರೆ. ಆ್ಯಂಡ್ ಕ್ರೆಟಾ ಆ್ಯಕ್ಚುಲಿ ಇಟ್ಸ್ ಅ ಬೇಸಿಕ್ಲಿ ಫ್ಯಾಮಿಲಿ ಓರಿಯೆಂಟೆಡ್ ಕಾರ್. ಬಟ್ ಅಲ್ಕಾಜಾರ್ನ ಯಾವ ಥರ ಬಿಲ್ಡ್ ಮಾಡಿದ್ದಾರೆ ಅಂತಂದರೆ ಇಟ್ಸ್ ಅ ಶೋರ್ ಫೋರ್ ಡ್ರಿವನ್ ಕಾರ್. ಅಂದರೆ ಹಿಂದ್ಗಡೆ ಸೀಟಲ್ಲಿ ನೀವು ರಾಜನ್ ಥರ ಕೂತ್ಕೊಂಡು ಆರಾಮಾಗಿ ಹೋಗ್ಬೋದು. ಅದಕ್ಕೆ ಅಂತಲೇ ಈ ಕಾರ್ನ ಬಿಲ್ಡ್ ಮಾಡಿರುವಂಥದ್ದು. ಹುಂಡೈಯಲ್ಲಿ ಫ್ಲಾಗ್ಶಿಪ್ ಕಾರ್ ಅಂದರೆ ಟ್ಯೂಸಾನು, ಬಟ್ ಅಷ್ಟು ತೊಗೊಳ್ಳೋಷ್ಟು ಬಜೆಟ್ ಇಲ್ಲ. ಬಟ್ ಸ್ಟಿಲ್ ನಾನು ರಾಜನ್ ಥರ ಹೋಗಬೇಕು ಅಂತಂದರೆ ಅಲ್ಕಾಜಾರ್ ಇಸ್ ದ ಕಾರ್ ಯೂನಿಟ್ ಟು ಕನ್ಸಿಡರ್ ಸ್ನೇಹಿತರೆ. ಪ್ರತಿಯೊಬ್ಬರಿಗೂ ಹುಂಡೈ ಕಾರ್ಸ್ ಅಂತ ತಕ್ಷಣ ಸೇಫ್ಟಿ ಬಗ್ಗೆ ಒಂದು ಸ್ವಲ್ಪ ಕನ್ಸರ್ನ್ ಇದ್ದೇ ಇರುತ್ತೆ. ಬಿಲ್ಡ್ ಕ್ವಾಲಿಟಿ ಹೆಂಗಿರುತ್ತೋ ಏನೋ ಅಂತ. ಆಲ್ರೆಡಿ ವರ್ನ ಕ್ರ್ಯಾಶ್ ಟೆಸ್ಟಲ್ಲಿ ಪ್ರೂವ್ ಮಾಡಿದೆ, 5 ಸ್ಟಾರ್ ಸೇಫ್ಟಿ ರೇಟಿಂಗ್ ತೊಗೊಂಡು. ಆ್ಯಂಡ್ ಕ್ರೆಟಾ ಕ್ರ್ಯಾಶ್ ಟೆಸ್ಟ್ ಆಗಬೇಕು, ಬಟ್ ನನಗೆ ಡೆಫಿನೆಟ್ಲಿ ನಂಬಿಕೆ ಇದೆ ಅದಕ್ಕೂ ಕೂಡ 5 ಸ್ಟಾರ್ ಸಿಕ್ಕೇ. ಆ್ಯಂಡ್ ಅಲ್ಕಾಜಾರ್ ಕೂಡ 5 ಸ್ಟಾರ್ ಸೇಫ್ಟಿ ರೇಟಿಂಗ್ ಸಿಕ್ಕೇ. ಯಾಕೆ ಅಂತ ಹೇಳ್ತೀನಿ. ಸೇಫ್ಟಿ ಫೀಚರ್ಸ್ ಅಂತ ತೊಗೊಂಡ್ರೆ 70+ ಸೇಫ್ಟಿ ಫೀಚರ್ಸ್ ಬರುತ್ತೆ ಇದರಲ್ಲಿ ಟಾಪ್ ಎಂಡಲ್ಲಿ. ಬಟ್ ಬೇಸ್ ವೇರಿಯಂಟೇ ತೊಗೊಂಡ್ರೆ 40+ ಸೇಫ್ಟಿ ಫೀಚರ್ಸ್ ಬರುತ್ತೆ ಸ್ಟ್ಯಾಂಡರ್ಡ್ ಆಗೇನೆ. ಸೊ ದಟ್ಸ್ ಸೊ ಇಂಪ್ರೆಸಿವ್ ಅಂತ ಅನ್ಬೋದು. ಇಟ್ಸ್ ನಾಟ್ ಜಸ್ಟ್ ಅಬೌಟ್ ದ ಸೇಫ್ಟಿ ಫೀಚರ್ಸ್ ಗೈಸ್, ಇಟ್ಸ್ ಅಬೌಟ್ ದ ಬಾಡಿ ಸ್ಟ್ರಕ್ಚರ್ ಆಸ್ ವೆಲ್. ಬಾಡಿ ಥ್ರೂ ಔಟಲ್ಲಿ ಅಲ್ಟ್ರಾ ಹೈ ಟೆನ್ಸೈಲ್ ಸ್ಟೀಲ್ನ ಯೂಸ್ ಮಾಡಿದ್ದಾರೆ. ಅದ್ರ ಜೊತೆಗೆ ಕ್ರ್ಯಾಶ್ ಪಾಯಿಂಟ್ಸ್ ಎಲ್ಲೆಲ್ಲಿ ಬರುತ್ತೋ ಅದನ್ನು ಕೂಡ ಹುಂಡೈನವರು ಸ್ಟ್ರೆಂಥನ್ಡ್ ಅಪ್ ಮಾಡಿದ್ದಾರೆ. ಆ ಪರ್ಟಿಕ್ಯುಲರ್ ಜಾಯಿಂಟ್ಸ್ಗಳೇನು ಬರುತ್ತೆ ಇಂಪ್ಯಾಕ್ಟ್ ಆದಾಗ ಆ ಒಂದು ಜೋಲ್ಸ್ ಥ್ರೂ ಕ್ಯಾಬಿನ್ ಒಳಗೆ ಇಂಪ್ಯಾಕ್ಟ್ ಬರದೇ ಇರೋ ರೀತಿ ಫ್ಲೋ ಆಗೋ ಥರ ಬಾಡಿ ಡಿಸೈನ್ ಕೂಡ ಮಾಡಿದ್ದಾರೆ. ಇಷ್ಟೆಲ್ಲ ಆಸ್ಪೆಕ್ಟ್ಸ್ಗಳನ್ನ ನೋಡಿದಾಗ ಪಕ್ಕ 5 ಸ್ಟಾರ್ ಸೇಫ್ಟಿ ರೇಟಿಂಗ್ ಸಿಗ್ಬೋದು ಅನ್ನೋ ಒಂದು ವೈಬ್ ಅಂತೂ ನನಗೆ ಕೊಡ್ತಾರೆ. ಬಟ್ ಲೆಟ್ಸ್ ಹೋಪ್ ಫಾರ್ ದಿ ಬೆಸ್ಟ್ ಸ್ನೇಹಿತರೆ. ಆ್ಯಂಡ್ ಒನ್ ಆಫ್ ದ ಯುನೀಕ್ ಫೀಚರ್ ಕ್ರೆಟಾಲಿ, ಕ್ರೆಟಾ ಅಂತಲೇ ಬರುತ್ತೆ, ಬರೀ ಡೌಗಳಿಂದ ಅಲ್ಕಾಜಾರಲ್ಲಿ ಅಂತಂದರೆ ಇದರಲ್ಲಿ ಡಿಜಿಟಲ್ ಕೀ ಕೊಟ್ಟಿದ್ದಾರೆ ಸ್ನೇಹಿತರೆ. ಒಂದು ನಿಮ್ಮ ಕೀಯಿಂದನೂ ಎಂಟ್ರ್ ಆಗ್ಬೋದು. ಅದು ಬಿಟ್ಟರೆ ರಿಕ್ವೆಸ್ಟ್ ಸೆನ್ಸರ್ ಬರುತ್ತೆ ಡೋರಲ್ಲಿ, ಅದ್ರ ಥ್ರೂ ಕೂಡ ಎಂಟ್ರ್ ಆಗ್ಬೋದು. ಅದು ಬಿಟ್ಟರೆ ಡಿಜಿಟಲ್ ಕೀ ಅಂದರೆ ಸ್ಮಾರ್ಟ್ ಫೋನ್ ಥ್ರೂ ಕೂಡ ನೀವು ಎಂಟ್ರ್ ಆಗ್ಬೋದು. ಅದು ಕೀ ಥರ ಯೂಸ್ ಮಾಡಿಕೊಂಡು ಕಾರ್ ಒಳಗೆ ಎಂಟ್ರ್ ಆಗ್ಬೋದು. ಆ ಫೀಚರ್ನ ನಿಮಗೆ ಒಳಗಡೆ ಇನ್ಫೋಟೈನ್ಮೆಂಟ್ ಸ್ಕ್ರೀನ್ ಒಳಗೆ ಹೋದಾಗ ತೋರಿಸ್ತೀನಿ. ಒಂದು ವೇಳೆ ನಿಮಗೆ ಕಾರ್ ಕೀ ಕೊಡೋಕ್ಕೆ ಇಷ್ಟ ಇಲ್ಲ ಗುರು ಅಂತಂದರೆ ಸ್ಟಿಲ್ ಅಪ್ ಟು 3 ಪೀಪಲ್ವರೆಗೂ ನೀವು ಡಿಜಿಟಲಿ ಕೀನ ಶೇರ್ ಮಾಡ್ಬೋದು. ಅಂದರೆ ನಾನು ಹೇಳ್ತಾ ಇರೋದು ಸೈಮಲ್ಟೇನಿಯಸ್ ಆಗಿ 3 ಜನ ಕಳಿಸ್ಬೋದು. ಒಂದ್ಸಲ ಕೆಲಸ ಮುಗೀತು ಅಂತಂದರೆ ಸೊ ದಟ್ ಯು ಕ್ಯಾನ್ ಡಿಆಕ್ಟಿವೇಟ್ ದಟ್ ಕೀ. ಹೆಕ್ಟರ್ ಪ್ಲಸ್ಸಲ್ಲಿ ಈ ಥರದೊಂದು ಫೀಚರ್ ನೋಡಿದ್ವಿ ನಾವು. ಹೆಕ್ಟರ್ ರಿವ್ಯೂ ನೋಡಿಲ್ಲ ಅಂತಂದ್ರೆ ಐ ಕಾರ್ಡಲ್ಲಿ ಬರ್ತಾ ಇರೋದು, ಹೋಗಿ ಚೆಕ್ಔಟ್ ಮಾಡಿ. ಅದರಲ್ಲಿ ಈ ಫೀಚರ್ ಇತ್ತು, ಇವಾಗ ಅಲ್ಕಾಜಾರಲ್ಲೂ ಕೊಡ್ತಾ ಇದ್ದಾರೆ. ಬಿಕಾಸ್ ಹೆಕ್ಟರ್ ಇಸ್ ಅ ಡೈರೆಕ್ಟ್ ರೈವಲ್, ಸೊ ಹಾಗಾಗಿ ಆ ಫೀಚರ್ ಆ್ಯಡ್ ಅಪ್ ಮಾಡಿರೋದು ಇಟ್ಸ್ ಅ ಕೂಡೋಸ್ ಅಂತ ಹೇಳ್ಬೋದು. ಕೀ ನೋಡಿ ಆ್ಯಕ್ಚುಲಿ ಬೇರೆ ಹುಂಡೈ ಕಾರ್ಸ್ ಏನಿದೆ ಅದೇ ಥರನೇ ಇದೆ. ಮುಂದುಗಡೆ ನಿಮಗೆ ಇಲ್ಲಿ ಲಾಕ್ ಬರುತ್ತೆ, ಅನ್ಲಾಕ್ ಬರುತ್ತೆ, ಹೋಲ್ಡ್ ಫಂಕ್ಷನ್ ಕೊಟ್ಟಿದ್ದಾರೆ. ಆ್ಯಂಡ್ ಇದು ಬಂದು ಬೂಟ್ ಓಪನ್ ಮಾಡೋಕೆ ಕೊಟ್ಟಿದ್ದಾರೆ. ಹೋಲ್ಡ್ ಫಂಕ್ಷನಿಂದ ಕಾರ್ ಕೂಡ ರಿಮೋಟ್ಲಿ ಸ್ಟಾರ್ಟ್ ಮಾಡ್ಬೋದು ನೀವು. ಆ್ಯಂಡ್ ಆಲ್ಟರ್ನೇಟಿವ್ ಕೀ ಕೂಡ ಸೇಮೇ ಬರುತ್ತೆ. ಹಿಂದ್ಗಡೆ ಹುಂಡೈ ಲೋಗೋ ಬರುತ್ತೆ. ಫ್ರಂಟಿನ ನೋಡಿದ್ರೆ ಆ್ಯಕ್ಚುಲಿ ನಿಮ್ಗೆ ಅಂತ ಏನು ಕ್ರೆಟಾ ವೈಬ್ ಸಿಗಲ್ಲ ಗೈಸ್, ಬಿಕಾಸ್ ಸ್ವಲ್ಪ ಫ್ರಂಟ್ ಫೇಸ್ ಎಲ್ಲ ಡಿಫ್ರೆನ್ಷಿಯೇಟ್ ಮಾಡೋಕ್ಕೆ ರೀಡಿಸೈನ್ ಮಾಡಿಟ್ಟಿದ್ದಾರೆ ಹುಂಡೈನವರು. DRL ಆ್ಯಕ್ಚುಲಿ ಬೇರೆ ಥರನೇ ಡಿಸೈನ್ ಇದೆ ಕ್ರೆಟಾಲಿ, ಬಟ್ ಇದಲ್ಲಿ ನೋಡಿ HF ಕೊಟ್ಟಿದ್ದಾರೆ DRL. ಆ್ಯಂಡ್ ಅದನ್ನ ಕನೆಕ್ಟಿಂಗ್ ಮಾಡೋಕ್ಕೆ ಈ ಥರ ಕೊಟ್ಟಿದ್ದಾರೆ ನಿಮಗೆ ನೈಟ್ ಟೈಮಲ್ಲಿ. ಆ್ಯಂಡ್ LED ಇಂಡಿಕೇಟರ್ ಕೂಡ ಅದರಲ್ಲಿ ಬೇರೆ ಥರನೇ ಬರ್ತಾಯಿತ್ತು, ಬಟ್ ಅದಕ್ಕೂ ಡೈನಾಮಿಕ್ ಸ್ವೈಪ್ ಫಂಕ್ಷನ್ ಇದು. ಇದಕ್ಕೂ ಕೂಡ ಡೈನಾಮಿಕ್ ಸ್ವೈಪ್ ಫಂಕ್ಷನ್ ಕೊಟ್ಟಿದ್ದಾರೆ, ಬಟ್ ಅದನ್ನ ಬಾರಲ್ಲಿ ಕೊಟ್ಟಿದ್ದಾರೆ ಅಷ್ಟೇ. ಆ್ಯಂಡ್ ಕೆಳಗಡೆಗೆ ಬಂದರೆ ಸೇಮ್ ಕ್ವಾಡ್ ಚೇಂಬರ್ LED ಹೆಡ್ಲ್ಯಾಂಪ್ ಯೂನಿಟ್ ಕೊಟ್ಟಿದ್ದಾರೆ. ಇದು ಬಂದು ಲೋ ಬೀಮಿಗೆ, ಇದು ಬಂದು ಹೈ ಬೀಮಿಗೆ. ಸಖತ್ ಪವರ್ಫುಲ್ ಅಂತಲೇ ಹೇಳ್ಬೋದು ನೈಟ್ ಟೈಮಲ್ಲಿ ನಿಮಗೆ. ನೈಟ್ ಡ್ರೈವ್ ಎಲ್ಲರೂ ತೊಗೊಂಡೋರ ಕಾರ್ನ ತೋರಿಸ್ತೀನಿ ನಿಮಗೆ. ಆ್ಯಂಡ್ ಫ್ರಂಟಲ್ಲಿ ಪಾರ್ಕಿಂಗ್ ಸೆನ್ಸರ್ಸ್ ಕೂಡ ಬರುತ್ತೆ, 4 ಇದೆ ನೋಡಿ, 1 2 ಓಕೆ, ಇಲ್ಲೊಂದಿದೆ ಮತ್ತು ಇಲ್ಲೊಂದಿದೆ. ಆ್ಯಂಡ್ ಫ್ರಂಟ್ ಕ್ಯಾಮ್ರಾ ಕೂಡ ಬರುತ್ತೆ. ಸೊ 360 ಕ್ಯಾಮ್ರಾ ಕೂಡ ಇದೆ ಅನ್ನೋದು ಗೊತ್ತಾಗ್ತಿದೆ ನಿಮಗೆ. ಆ್ಯಂಡ್ ಬಂಪರ್ ಕೂಡ ಆ್ಯಕ್ಚುಲಿ ಚೇಂಜ್ ಮಾಡಿದ್ದಾರೆ. ಕ್ರೆಟಾಲಿ ಡಿಫ್ರೆಂಟ್ ಸಾರ್ಟ್ ಆಫ್ ಬಂಪರ್ ಬರುತ್ತೆ, ಇದ್ರೊಳಗೆ ಕೂಡ ಡಿಫ್ರೆಂಟ್ ಬಂಪರ್ ಬರುತ್ತೆ. ಆ್ಯಂಡ್ ಗ್ರಿಲ್ ಕೂಡ ಡಿಫ್ರೆಂಟ್ ಹಾಗೆ ಕೊಟ್ಟಿದ್ದಾರೆ, ಬಿಕಾಸ್ ಡಿಫ್ರೆನ್ಷಿಯೇಟ್ ಮಾಡಬೇಕಲ್ಲ ಹಾಗಾಗಿನೇ. ಆ್ಯಂಡ್ ಇದು ಫ್ರಂಟ್ ಟೋಯಿಂಗಕ್ಕೂ. ಆ್ಯಂಡ್ ಇದು ಬಂದು ರೆಡಾರ್ ಪ್ಯಾನಲ್. ಆ್ಯಕ್ಚುಲಿ ಈ ಕಾರಲ್ಲಿ ಲೆವೆಲ್ 2 ಎಡಾಸ್ ಬರುತ್ತೆ, 19 ಫೀಚರ್ಸ್ ಬರುತ್ತೆ ನಿಮಗೆ. 70+ ಸೇಫ್ಟಿ ಫೀಚರ್ಸ್ ಬರುತ್ತೆ ಅಂತ ಹೇಳಿದೆ, ಅದರಲ್ಲಿ 19 ಫೀಚರ್ಸು ಎಡಾಸ್ದೇ ಬರುತ್ತೆ. ಎಡಾಸ್ ಆ್ಯಕ್ಚುಲಿ ಹೆಂಗೆ ವರ್ಕ್ ಆಗುತ್ತೆ ಅಂತ ಹೇಳ್ಬಿಡ್ತೀನಿ ನಿಮಗೆ, ಬಿಕಾಸ್ ಎಲ್ಲರೂ ಎಡಾಸ್ ಇದೆ ಅಂತ ಹೇಳ್ತಾನೆ ಇರ್ತಾರೆ. ಬಟ್ ಹೌ ಡಸ್ ಇಟ್ ವರ್ಕ್ ಆ್ಯಕ್ಚುಲಿ? ಕ್ಯಾಮ್ರಾಸು, ಅಲ್ಟ್ರಾಸಾನಿಕ್ ಸೆನ್ಸರ್ಸು ಮತ್ತು ಪ್ಯಾನಲ್ ರೆಡಾರ್ ಏನಿದೆ ಅದ್ರ ಬೇಸ್ ಮೇಲೆ ವರ್ಕ್ ಆಗುವಂಥದ್ದು. ಟೋಟಲಾಗಿ 5 ಕ್ಯಾಮ್ರಾ ಬರುತ್ತೆ. ಫ್ರಂಟ್ ಕ್ಯಾಮ್ರಾ ಅಲ್ಲಿಂದೆ, ಮತ್ತು ಅಲ್ಲೊಂದು ಕ್ಯಾಮ್ರಾ ಬರುತ್ತೆ, ಈ ಕಡೆ ಒಂದು ಕ್ಯಾಮ್ರಾ ಬರುತ್ತೆ, ಮತ್ತು ಹಿಂದ್ಗಡೆ ಒಂದು ಕ್ಯಾಮ್ರಾ. ಟೋಟಲಾಗಿ 5 ಕ್ಯಾಮ್ರಾಸು. ಆ್ಯಂಡ್ 4 ಫ್ರಂಟ್ ಪಾರ್ಕಿಂಗ್ ಸೆನ್ಸರ್ಸು ಮತ್ತು ಹಿಂದ್ಗಡೆ 4 ಪಾರ್ಕಿಂಗ್ ಸೆನ್ಸರ್ಸ್. ಟೋಟಲಾಗಿ 8 ಪಾರ್ಕಿಂಗ್ ಸೆನ್ಸರ್ಸು. ಆ್ಯಂಡ್ ಮುಂದ್ಗಡೆ ಒಂದು ರೆಡಾರ್ ಪ್ಯಾನಲ್ ಇದೆ, ಹಿಂದ್ಗಡೆ ಒಂದು ರೆಡಾರ್ ಪ್ಯಾನಲ್ ಇದೆ. ಸೊ ಟೋಟಲಾಗಿ 2 ಅಥವಾ 3 ರೆಡಾರ್ ಪ್ಯಾನಲ್ ಬರುತ್ತೆ. ಇದಿಷ್ಟು ಯೂಸ್ ಮಾಡಿಕೊಂಡು ಎಡಾಸ್ ವರ್ಕ್ ಆಗುವಂಥದ್ದು. ಆ್ಯಂಡ್ ಇದಿಷ್ಟು ಫ್ರಂಟ್ ಫೇಶಿಯಾ ಕತೆ ಸ್ನೇಹಿತರೆ. ನಿಮ್ಗೆ ಅನಿಸ್ತು ಈ ಅಲ್ಕಾಜಾರ್ 2024 ಫ್ರಂಟ್ ಫೇಶಿಯಾ ಬಗ್ಗೆ ಅಂತ ನನ್ನ
ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಬಾನೆಟಲ್ಲಿ ಒಂದಿಷ್ಟು ಸ್ಮರ್ಜಸ್ ಎಲ್ಲ ಕೊಟ್ಟಿರೋಂಥದ್ದು ನೋಡ್ಬೋದು. ಬೇಸಿಕ್ಲಿ ಡಿಸೈನ್ ಎಸ್ಥೆಟಿಕ್ ಆಗಿರ್ಬೋದು ಅಥವಾ ಬೆಟರ್ ಫ್ಲೋ ಆಗಿರ್ಬೋದು, ಅದಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ ಆ್ಯಕ್ಚುಲಿ ಸ್ಕೂಪ್ ಡೌಟ್ ಮಾಡಿರೋಂಥದ್ದು. ಅಲಾಯ್ ವೀಲ್ ಡಿಸೈನ್ ಕೂಡ ಆ್ಯಕ್ಚುಲಿ ಕ್ರೆಟಾಗಿನ ಚೇಂಜ್ ಇದೆ. ಆ್ಯಂಡ್ ಆ್ಯಕ್ಚುಲಿ ಕ್ರೆಟಾಗಿನ ನನಗೆ ಆ್ಯಕ್ಚುಲಿ ಇಷ್ಟ ಆಯ್ತಿದ್ದು, ಬಿಕಾಸ್ ಒಂಥರ ತುಂಬ ಸ್ಪೋರ್ಟಿಯಾಗಿ ಕಾಣುತ್ತೆ, ನಾಟ್ ವರ್ಡನ್ ಅಂತಲೂ ಹೇಳ್ಬೋದು. ಒಂದುಗಡೆಗೆ ಡಿಸ್ಕ್ ಬ್ರೇಕ್ ಬರುತ್ತೆ. ಆ್ಯಂಡ್ ಸೈಜ್ ಬಂದು 215/55 or 18 ಇಂಚ್ ಕೊಟ್ಟಿದೆ. ಇದು ಕಾರಿನ ಸಸ್ಪೆನ್ಷನು. ಆ್ಯಂಡ್ ಕ್ಲಾಡಿಂಗ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಆ್ಯಕ್ಚುಲಿ ಇದು ಗ್ರೀನ್ ಕಲರು, ಇಲ್ಲಿ ಬ್ಲ್ಯಾಕ್ ಕಲರ್ ಯೂಸ್ ಮಾಡಿದ್ದಾರೆ. ಸೊ ಒಂಥರ ಕಾಂಟ್ರಾಸ್ಟ್ ಎರಡು ಸೇಮ್ ಇರೋದನ್ನ ಗೊತ್ತಾಗ್ತಾ ಇಲ್ಲ, ಬಟ್ ಎಸ್ ಗ್ಲಾಸ್ ಬ್ಲ್ಯಾಕಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಬಂದು DCT ಅಂತ ಕೊಟ್ಟಿರೋದು ನೋಡ್ಬೋದು. ಬ್ಯಾಡ್ಜಿಂಗು ಬೇಸಿಕ್ಲಿ ಆಟೋಮೆಟಿಕ್ ಆಗಿರೋದ್ರಿಂದ. ಆ್ಯಂಡ್ ಇಲ್ಲಿ ಸೈಡ್ ಕ್ಯಾಮ್ರಾ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಪೆಡಲ್ ಲ್ಯಾಂಪ್ ಕೂಡ ಬರುತ್ತೆ. ಇಲ್ಲಿ ನೋಡ್ತಿರ್ಬೋದು ನೀವು, ಇಲ್ಲಿ ಲೈಟ್ ಕೊಟ್ಟಿರೋಂಥದ್ದು. ಬೇಸಿಕ್ಲಿ ನೈಟ್ ಟೈಮಲ್ಲಿ ನೀವು ಕಾರ್ ಅನ್ಲಾಕ್ ಮಾಡಿದಾಗ ಲೈಟ್ ಅಲ್ಲಿಂದ ಪ್ರೊಜೆಕ್ಟ್ ಆಗುತ್ತೆ. ಸೊ ದಟ್ ಇಲ್ಲೇನಾದರೂ ಹುಳಪಳ ಏನಾರಿತ್ತು ಅಂತಲೇ, ಸೊ ದಟ್ ನಿಮಗೆ ನೈಟ್ ಟೈಮಲ್ಲಿ ನೀಟಾಗಿ ಕಾಣಕ್ಕೆ ದಟ್ಸ್ ಒನ್ ಆಫ್ ದ ಸೇಫ್ಟಿ ಫೀಚರ್ ಅಂತಂದ್ರೂ ತಪ್ಪಿಲ್ಲ ಆ್ಯಕ್ಚುಲಿ. ಆ್ಯಂಡ್ ಇಂಡಿಕೇಟರ್ ಕೂಡ ಇದರಲ್ಲೇ ಇಂಟಿಗ್ರೇಟ್ ಮಾಡಿದ್ದಾರೆ. ಎಲೆಕ್ಟ್ರಿಕಲಿ ಅಡ್ಜಸ್ಟಬಲ್ ಆ್ಯಂಡ್ ಫೋಲ್ಡಬಲ್ ಫಂಕ್ಷನ್ ಎರಡೂ ಬರುತ್ತೆ ಮಿರರ್ಗೆ. ಆ್ಯಂಡ್ ಬ್ಲೈಂಡ್ ಸ್ಪಾಟ್ ಮಾನಿಟರಿಂಗ್ ಸಿಸ್ಟಮ್ಗೆ ಇಲ್ಲಿ ವಾರ್ನಿಂಗ್ ಕೊಟ್ಟಿರೋಂಥದ್ದು ನೋಡ್ಬೋದು. ಬೇಸಿಕ್ಲಿ ಇದು ಗ್ಲೋ ಅಪ್ ಆಗುತ್ತೆ. ನಿಮ್ಮ ಅಕ್ಕಪಕ್ಕ ಯಾರು ಇದ್ರು ಅಂತಂದಾಗ ಇದು ಗ್ಲೋ ಅಪ್ ಆಗುತ್ತೆ. ಸೊ ದಟ್ ಇಂಡಿಕೇಟ್ ಮಾಡುತ್ತೆ ಅಕ್ತಲೊಬ್ರು ಇದ್ದಾರೆ, ಓವರ್ಟೇಕ್ ಮಾಡಬೇಡ, ಡೇಂಜರಸ್ ಅನ್ನೋ ಕಾರಣಕ್ಕೆ. ಆ್ಯಂಡ್ ರೂಫ್ ರೈಲ್ ಕೂಡ ಕೊಟ್ಟಿದ್ದಾರೆ ಆ್ಯಕ್ಚುಲಿ ನೋಡಿ. ಬಟ್ ಇಟ್ಸ್ ನಾಟ್ ಅ ಫಂಕ್ಷನಲ್ ಅಂತ ಅನ್ಕೋತೀನಿ, ಬಿಕಾಸ್ ಪ್ಯಾನೋರಾಮಿಕ್ ಸನ್ ರೂಫ್ ಇರೋದ್ರಿಂದ ಐ ಡೋಂಟ್ ಥಿಂಕ್ ಇಟ್ ವಿಲ್ ಬಿ ಫಂಕ್ಷನಲ್. ರಿಕ್ವೆಸ್ಟ್ ಸೆನ್ಸರ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಡಾರ್ಕ್ ಕ್ರೋಮ್ ಎಲ್ಲ ಯೂಸ್ ಮಾಡಿರೋಂಥದ್ದು ನೋಡ್ಬೋದು. ಥರ್ಡ್ ರೋಗೆ ಕ್ವಾರ್ಟರ್ ಗ್ಲಾಸ್ ಕೂಡ ಕೊಟ್ಟಿದ್ದಾರೆ. ಸೊ ದಟ್ ಒಳ ಕೂತಿರೋರಿಗೆ ಕ್ಲಾಸ್ಟ್ರೋಫೋಬಿಕ್ ಆಗಬಾರ್ದಲ್ಲ, ಸೊ ಹಾಗಾಗಿನೇ ಕೊಟ್ಟಿರೋಂಥದ್ದು. ಆ್ಯಂಡ್ ಹಿಂದ್ಗಡೆಗೂ ಡಿಸ್ಕ್ ಬ್ರೇಕ್ ಬರುತ್ತೆ ಆ್ಯಕ್ಚುಲಿ. ಇದಿಷ್ಟು ಸೈಡ್ ಪ್ರೊಫೈಲ್ ನೋಡ್ಕೊಳ್ಳಿ. ಆ್ಯಕ್ಚುಲಿ ಅಲ್ಲಿಂದ ಗೊತ್ತಾಗಿರಲ್ಲ, ಬಟ್ ಇಲ್ಲಿಂದ ಈ ಥರ ಕಾಣುತ್ತೆ. ನಿಮ್ಗೇನು ಅನಿಸ್ತು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಬಟ್ ನನಗೆ ಸಖತ್ ಇಷ್ಟ ಆಗಿದ್ದು ಅಂತಂದರೆ ರಿಯರ್ ಪ್ರೊಫೈಲ್ ಗೈಸ್, ಬಿಕಾಸ್ ಒಂದು ಸರ್ಟೈನ್ ಆ್ಯಂಗಲಿಂದ, ಎಸ್ಪೆಷಲಿ ಈ ಝೋನ್ ಇದೆಯಲ್ಲ, ಈ ಝೋನಿಂದ ಈ ಕಡೆಗೆ ತೊಗೊಂಬಂದರೆ ಎಷ್ಟು ಕೆಳಗಡೆಗೆ ಸ್ವಲ್ಪ ಪ್ಯಾಲಿಸೈಡ್ ವೈಪ್ ಕೊಡುತ್ತೆ ಆ್ಯಕ್ಚುಲಿ. ಪ್ರಾಪರ್ ಪ್ಯಾಲಿಸೈಡ್ ಅಲ್ಲ, ಬಟ್ ಅದರಿಂದ ಇನ್ಸ್ಪೈರ್ ಆಗಿ ಡಿಸೈನ್ನ ಕ್ಯಾರಿಔಟ್ ಮಾಡ್ದಂಗಿದೆ ಆ್ಯಕ್ಚುಲಿ. ಸೊ ಇಟ್ಸ್ ಕ್ವೈಟ್ ಕೂಲ್ ಅಂತ ಹೇಳ್ಬೋದು ಡಿಸೈನ್ ವೈಸು. ಆ್ಯಂಡ್ ಟೈಲ್ ಲ್ಯಾಂಪ್ ಎಸ್ಪೆಷಲಿ ಅದೇ ಥರ ಅನಿಸುತ್ತೆ. ಇಲ್ಲೂ ಕೂಡ ಡೈನಮಿಕ್ಸ್ ವೈಪ್ ಕೊಟ್ಟಿರೋಂಥದ್ದು ನೋಡ್ಬೋದು ಇಂಡಿಕೇಟರ್ಗೆ. ಬ್ರೇಕ್ ಲ್ಯಾಂಪ್ ಆ್ಯಕ್ಚುಲಿ ಇದರಲ್ಲಿ ಇಂಟಿಗ್ರೇಟ್ ಮಾಡಿದ್ದಾರೆ ಅಂತ ಅನ್ಕೋತೀನಿ. ಇವನ್ ಇಲ್ಲೂ ಕೂಡ ಕನೆಕ್ಟಿಂಗ್ ಬಾರ್ ಕೊಟ್ಟಿರೋಂಥದ್ದು ನೋಡ್ಬೋದು. ಎಸ್, ಆ್ಯಂಡ್ ಇಲ್ಲೆಲ್ಲ ಡಿಸೈನ್ ಪ್ಯಾಟ್ರನ್ ಯೂಸ್ ಮಾಡಿರೋದು ಒಂಥರ ಸಖತ್ ಯೂನಿಕ್ ಅಂತ ಅನಿಸುತ್ತೆ. ಆ್ಯಂಡ್ ವೈಪರು, ಡಿಫಾಗರು ಆ್ಯಂಡ್ ಹೈ ಮೌಂಟೆಡ್ ಸ್ಟಾಪ್ ಲ್ಯಾಂಪು, ಶಾರ್ಕ್ ಫಿನ್ ಆ್ಯಂಟನ ಎಲ್ಲ ಬರೋದು ಈ ಕಾರಲ್ಲಿ. ಆ್ಯಂಡ್ ಅಲ್ಕಾಜಾರ್ ಅನ್ನೋದನ್ನು ಇಲ್ಲಿ ಗ್ಲಾಸ್ ಏನಿದೆ ಅದರೊಳಗೆ ಇಂಟಿಗ್ರೇಟ್ ಮಾಡಿದ್ದಾರೆ. ಇಲ್ಲಿ ವೇರಿಯಂಟ್ ಬ್ಯಾಡ್ಜಿಂಗ್ ಕೊಟ್ಟಿದ್ದಾರೆ, ಸಿಗ್ನೇಚರ್ ಅಂತ. ಅದು ವೇರಿಯಂಟ್ಸ್ ಬಗ್ಗೆ ಮಾತಾಡ್ತೀನಿ ನಾನು ಆಮೇಲೆ. ಆ್ಯಂಡ್ ಬಬ್ಬರಲ್ಲಿ ಇಲ್ಲೂ ಕೂಡ 4 ಇದೆ ನೋಡಿ ಸೆನ್ಸರ್ಸು, ಅದನ್ನೇ ಹೇಳಿದ್ದು ನಾನು. ಸೊ ಟೋಟಲಾಗೂ ಮುಂದ್ಗಡೆ 4, ಹಿಂದ್ಗಡೆಗೂ 4 ಸೆನ್ಸರ್ಸ್ ಬರುತ್ತೆ ಅಂತ. ಇದು ಬಂದು ರಿಫ್ಲೆಕ್ಟರು. ಆ್ಯಂಡ್ ಹಿಂದ್ಗಡೆ ಬಂಪರ್ ಕೂಡ ಆ್ಯಕ್ಚುಲಿ ಕ್ರೆಟಾಗಿನ ಸ್ವಲ್ಪ ಡಿಫ್ರೆಂಟ್ ಇದೆ. ಆ್ಯಂಡ್ ಡ್ಯುಯಲ್ ಟಿಪ್ ಎಕ್ಸಾಸ್ಟ್ ಕೂಡ ಬರುತ್ತೆ ಅಲ್ಕಾಜಾರಲ್ಲಿ. ಪ್ರೀವಿಯಸ್ ಅಲ್ಕಾಜಾರಲ್ಲೂ ಇದೇ ಥರ ಇತ್ತು, ಅದನ್ನೇ ಕ್ಯಾರಿಔಟ್ ಮಾಡಿದ್ದಾರೆ. ರಿವರ್ಸ್ ಲ್ಯಾಂಪ್ ಆ್ಯಕ್ಚುಲಿ ಇಲ್ಲಿ ಪ್ಲೇಸ್ ಮಾಡಿದ್ದಾರೆ. ಇದೊಂದೇ ಹ್ಯಾಲೋಜನ್ ಅಂತ ಅನ್ಕೋತೀನಿ ಇಡೀ ಕಾರಲ್ಲಿ. ಆ್ಯಂಡ್ ಬೂಟ್ ಓಪನ್ ಮಾಡೋಕ್ಕೆ ಇಲ್ಲಿ ರಿಕ್ವೆಸ್ಟ್ ಸೆನ್ಸರ್ ಬರುತ್ತೆ. ಉಪ್ಸ್ ನೋಡಿ ಇಲ್ಲಿ ಕೊಟ್ಟಿದ್ದಾರೆ. ಆ್ಯಂಡ್ ಕ್ಯಾಮ್ರಾ ಬಂದು ಇಲ್ಲಿ ಪ್ಲೇಸ್ಮೆಂಟ್ ಮಾಡಿದ್ದಾರೆ. ಥರ್ಡ್ ರೋ ಪೂರ್ತಿಯಾಗಿ ಫೋಲ್ಡ್ ಆಗಿದೆ, ಹಾಗಾಗಿನೇ ಇಷ್ಟು ಸ್ಪೇಸ್ ಕಾಣ್ತಾ ಇರೋ ನಿಮಗೆ. 4 ಜನ ಇದ್ದೀರಾ ಅಂತಂದರೆ, ಸೊ ದಟ್ ಲಗೇಜ್ ಎಕ್ಸ್ಟ್ರಾ ಕ್ಯಾರಿಂಗ್ ಕೆಪಾಸಿಟಿಗೆ ಥರ್ಡ್ ರೋ ಫೋಲ್ಡ್ ಮಾಡ್ಕೋಬೋದು. ಒಂದು 6 ಜನ ಇದ್ದಾರೆ ಅಂತಂದರೆ ಸೀಟ್ನ ಅಪ್ ಮಾಡಿಕೊಂಡು ಕೂಡ ನೀವು ಮಾಡ್ಕೋಬೋದು. 50-50 ಸ್ಪ್ಲಿಟ್ ಸೀಟ್ ಕೂಡ ಬರುತ್ತೆ ಥರ್ಡ್ ರೋಗೆ. ಆ್ಯಂಡ್ ಇವನ್ ರಿಕ್ಲೈನ್ ಫಂಕ್ಷನ್ ಕೂಡ ಇದೆ ನೋಡಿ. ಇದು ಒಂದು ಅಪ್ರೈಟ್ ಪೊಸಿಷನು, ಇದು ಬಂದು ಕಂಪ್ಲೀಟಾಗಿ ರಿಕ್ಲೈನ್ ಮಾಡಿದ್ದೀನಿ. ಆ್ಯಂಡ್ ಅಡ್ಜಸ್ಟಬಲ್ ಹೆಡ್ರೆಸ್ಟ್ ಕೂಡ ಬರುತ್ತೆ. ಜಸ್ಟ್ ಅ ಸೆಕೆಂಡ್ ಗೈಸ್, ನೋಡಿ ಅಡ್ಜಸ್ಟಬಲ್ ಹೆಡ್ರೆಸ್ಟ್ ಕೂಡ ಬರುತ್ತೆ ಥರ್ಡ್ ರೋಗೆ. ದಟ್ಸ್ ಅ ಗುಡ್ ಥಿಂಗ್. ಎಲ್ಲ ಪ್ಯಾಸೆಂಜರ್ಗೂ ಅಡ್ಜಸ್ಟಬಲ್ ಬರುತ್ತೆ. ಆ್ಯಂಡ್ ಬೂಟ್ ಲ್ಯಾಂಪ್ ಕೊಟ್ಟಿದ್ದಾರೆ. ಇಲ್ಲಿ ಸೀಟ್ ಬೆಲ್ಟ್ ಪ್ಲೇಸ್ಮೆಂಟ್ಗೆ ಪ್ರಾಪರಾಗಿ ಇಲ್ಲಿ ಸ್ಲಾಟ್ ಕೂಡ ಕೊಟ್ಟಿದ್ದಾರೆ. ಇವನ್ ಈ ಸೈಡ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಸಬೂಫರ್ ಕೂಡ ಕೊಟ್ಟಿರೋಂಥದ್ದು ನೋಡ್ಬೋದು. ಬೂಟ್ ಆ್ಯಕ್ಚುಲಿ ಥರ್ಡ್ ರೋ ಅಪ್ಪಿದಾಗ ಒಂದು 209 ಲೀಟರ್ ಆಗುತ್ತೆ. ಇಲ್ಲಿ ಬಂದು ಆಂಪ್ಲಿಫೈರ್ ಇದೆ. ಸ್ಪೇರ್ ವೀಲ್ಗೆ ಏನೇನು ಬೇಕೋ ಅದ್ರ ರಿಲೇಟೆಡ್ ಟೂಲ್ ಕಿಟ್ಸ್ ಎಲ್ಲ ಇಲ್ಲೇ ಪ್ಲೇಸ್ ಮಾಡಿದ್ದಾರೆ. ಆ್ಯಕ್ಚುಲಿ ಸ್ಪೇರ್ ವೀಲ್ ಬಂದು ಆ್ಯಕ್ಚುಲಿ ಕೆಳಗಡೆ ಪ್ಲೇಸ್ ಮಾಡಿದ್ದಾರೆ. ನೋಡ್ತಿರ್ಬೋದು ನೀವು, ಇಲ್ಲಿ ಸ್ಪೇರ್ ವೀಲ್ ಕಾಣ್ತಾರೆ ಅಂತ ಅನ್ಕೋತೀನಿ. ಹಿಡ್ಕೊಂಡು ಕ್ಲೋಸ್ ಮಾಡೋಕ್ಕೆ ಇಲ್ಲಿ ಒಂದು ಸ್ಲಾಟ್ ಕೊಟ್ಟಿದ್ದಾರೆ. ಸೊ ಎಸ್, ಆ್ಯಂಡ್ 50 ಲೀಟರ್ ಟ್ಯಾಂಕ್ ಬರುತ್ತೆ ಈ ಕಾರಲ್ಲಿ. ನೋಡ್ತಿರ್ಬೋದು ಈ ಕಡೆ ಪ್ಲೇಸ್ ಮಾಡಿದ್ದಾರೆ. ಹಳೆ ಅಲ್ಕಾಜಾರಲ್ಲಿ ಫುಡ್ ಸ್ಟೆಪ್ ಬರ್ತಾಯಿತ್ತು, ಬಟ್ ಇದರಲ್ಲಿ ಫುಡ್ ಸ್ಟೆಪ್ ರಿಮೂವ್ ಮಾಡಿದ್ದಾರೆ. ಟೋಟಲಾಗಿ 48 ಆಕ್ಸೆಸರೀಸ್ ಹುಂಡೈನವರು ಕೊಟ್ಟಿದ್ದಾರೆ ಈ ಕಾರ್ಗೆ. ಆಕ್ಸೆಸರೀಸಲ್ಲೂ ಮೋಸ್ಟ್ಲಿ ಇನ್ಕ್ಲೂಡ್ ಮಾಡಿರಬೇಕು ಫುಡ್ ಸ್ಟೆಪ್ನ. ಇದು ಬಂದು ಇಂಕಿಪ್ ಅಸಿಸ್ಟ್ ಮತ್ತು ಲೇನ್ ಡಿಪಾರ್ಚರ್ ವಾರ್ನಿಂಗಿಗೆ ಕೊಟ್ಟಿರೋಂತಹ ಕ್ಯಾಮ್ರಾ. ಅದು ಅಲ್ಲಿ ಸೆನ್ಸರ್ ಏನು ಕಾಣ್ತಾರೆ, ರೇನ್ ಸೆನ್ಸಿಂಗ್ ವೈಪರ್ಸ್ಗೆ ಕೊಟ್ಟಿರೋಂಥದ್ದು. ಇವನ್ ಇದರಲ್ಲಿ ಅಡಾಸಲ್ಲಿ ಹೈ ಬೀಮ್ ಅಸಿಸ್ಟ್ ಎಲ್ಲ ಬರುತ್ತೆ. ಅದು ಕೂಡ ಆ ಕ್ಯಾಮ್ರಾ ಥ್ರೂನೇ ಎಲ್ಲ ವರ್ಕ್ ಆಗುವಂಥದ್ದು. ಅದು ಸೆನ್ಸ್ ಮಾಡುತ್ತೆ ಮುಂದ್ಗಡೆ ಅದರ ಗಾಡಿ ಬರ್ತಾ ಇದ್ದರೆ, ಅವಾಗ ಹೈ ಬೀಮಲ್ಲಿ ಇದ್ದರೆ ಕಾರು ಆಟೋಮೆಟಿಕಾಗಿ ಲೋ ಬೀಮಿಗೆ ಸ್ವಿಚ್ ಮಾಡಿಕೊಂಡು ಮತ್ತೆ ಎಗೇನ್ ಆ ಕಾರ್ ಪಾಸ್ ಆದಮೇಲೆ ಹೈ ಬೀಮಿಗೆ ಸ್ವಿಚ್ ಮಾಡುತ್ತೆ. ಅದು ಆಟೋ ಹೈ ಬೀಮ್ ಅಸಿಸ್ಟ್ ಅಂತ ಹೇಳುವಂಥದ್ದು. ಜಂಪ್ ಆಗೋಣ ಒಳಗಡೆಗೆ ಇಂಟೀರಿಯರ್, ಬಿಕಾಸ್ ದಟ್ಸ್ ವೇರ್ ಇಟ್ಸ್ ಎಕ್ಸೈಟಿಂಗ್ ಆ್ಯಕ್ಚುಲಿ. ಡೋರ್ ನೋಡ್ಬೋದು, ಆ್ಯಕ್ಚುಲಿ ಬ್ರೌನ್ ಆ್ಯಂಡ್ ಬ್ಲ್ಯಾಕ್ ಕಾಂಬಿನೇಷನ್ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ, ಸಖತ್ ಲಕ್ಸುರಿ ಮತ್ತು ಪ್ರೀಮಿಯಂ ವೈಪ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಮೆಟಲ್ ಫಿನಿಶ್ ಕೊಟ್ಟಿದ್ದಾರೆ ಇನ್ನರ್ ಡೋರ್ ಹ್ಯಾಂಡಲ್ಗೆ. ಆ್ಯಂಡ್ ಸೀಟ್ ವೆಂಟಿಲೇಷನ್ಗೆ ಇಲ್ಲಿ ಬರುತ್ತೆ. 6 ಸೀಟರ್ ಆಗಿರೋದ್ರಿಂದ ಸೀಟ್ ವೆಂಟಿಲೇಷನ್ ಎಲ್ಲ ಬರುತ್ತೆ. 7 ಸೀಟರ್ ತೊಗೊಂಡ್ರೆ ವೆಂಟಿಲೇಷನ್ ಬರಲ್ಲ. ಆ್ಯಂಡ್ ಪವರ್ ವಿಂಡೋ ಕಂಟ್ರೋಲ್ ಕೊಟ್ಟಿದ್ದಾರೆ. ಆ್ಯಂಡ್ ಆರ್ಮ್ ಪ್ಯಾಡ್ ಎಲ್ಲ ಸ್ವಲ್ಪ ಲೆದರಲ್ಲಿ ಫಿನಿಶ್ ಮಾಡಿದ್ದಾರೆ. ಆ್ಯಂಡ್ ಸಾಫ್ಟ್ ಮೆಟೀರಿಯಲ್ಸ್ ಕೂಡ ಯೂಸ್ ಮಾಡಿದ್ದಾರೆ. ಆ್ಯಂಡ್ ಇಲ್ಲೂ ಕೂಡ ಬಾಟಲ್ ಡೋರ್ ಕೊಟ್ಟಿದ್ದಾರೆ. ಆ್ಯಂಡ್ ಇಟ್ಸ್ ಬಿಗ್ ಎನಫ್ ಆಸ್ ವೆಲ್. ಆರಾಮಾಗಿ 1 ಲೀಟರ್ ಇಟ್ಕೋಬೋದು. ಆ್ಯಂಡ್ ಇವನ್ ಸನ್ಶೇಡ್ ಕೂಡ ಕೊಟ್ಟಿದ್ದಾರೆ, ಸೊ ದಟ್ ಸಣ್ಣ ಬ್ಲಾಕ್ ಮಾಡೋಕ್ಕೆ ಕೊಟ್ಟಿರೋಂಥದ್ದು. ಥರ್ಡ್ ರೋ ಜಂಪ್ ಆಗೋಕ್ಕೆ ನೀವು ಮಧ್ಯದಿಂದನೇ ಹೋಗಬೇಕು ಗೈಸ್. ನೋಡಿ ಮಧ್ಯದಲ್ಲಿ ಇಷ್ಟು ಸ್ಪೇಸ್ ಇದೆ. ಈ ಕಡೆಯಿಂದ ನಿಜ ಎಂಟ್ರ್ ಆಗೋಕ್ಕಾಗಲ್ಲ, ಬಿಕಾಸ್ ಅಷ್ಟು ಕಮ್ಮಿ ಸ್ಪೇಸಿಂಗ್ ಇದೆ.
ಅಂತೂ ಇಂತೂ ಥರ್ಡ್ ರೋಗೆ ಬಂದೆ ಗೈಸ್, ಹರಸಾಹಸ ಮಾಡಿಕೊಂಡು. ಲಿಟ್ರಲಿ ಇಷ್ಟು ಸ್ಮಾಲ್ ಸ್ಪೇಸ್ ಇದೆ ಅಂತಂದರೆ ಜೊತೆಗೆ ಆಮ್ರೆಸ್ಟ್ ಕೂಡ ಈ ಕಡೆ ತಡಿಯತ್ತೆ. ಆ್ಯಕ್ಚುಲಿ ದಟ್ಸ್ ಒನ್ ಕ್ರೈಬ್. ಆ್ಯಕ್ಚುಲಿ ಲಿಟ್ರಲಿ ಥರ್ಡ್ ರೋ 5 ಫೀಟ್ ಇರೋರು ಅಥವಾ 5'3" ಇರೋರ್ಗೆ ಅಷ್ಟೇ ಗೈಸ್. ಮಕ್ಳಿಗೆ ಕೂಡಿಸ್ಕೋಬರುತ್ತೆ. ಇಟ್ಸ್ ನಾಟ್ ಬೆಸ್ಟ್ ಫಾರ್ ಅಡಲ್ಟ್ಸ್. ಆ್ಯಕ್ಚುಲಿ ರಿಕ್ಲೈನ್ ಫಂಕ್ಷನ್ ಕೊಟ್ಟಿದ್ದಾರೆ, ಸೊ ಸ್ವಲ್ಪ ಹೆಡ್ ರೂಮ್ ಆ್ಯಕ್ಚುಲಿ ಬೆಟರ್ ಆಗಿದೆ. ಬಟ್ ಲೆಗ್ ಸ್ಪೇಸಿಂಗ್ ನೋಡಿ ಗೈಸ್, ಲಿಟ್ರಲಿ ಇಟ್ಸ್ ನಥಿಂಗ್. ನೋಡಿ, ನೀ ಸ್ಪೇಸು, ಲೆಗ್ ಸ್ಪೇಸು, ಅಂಡರ್ ಥೈ ಸಪೋರ್ಟು, ದೇರ್ ಇಸ್ ನೋ ಕಾನ್ಸೆಪ್ಟ್ ಆಫ್ ಲೆಗ್ ಸ್ಪೇಸಿಂಗ್ ಸ್ನೇಹಿತರೆ. ಲಿಟ್ರಲಿ ಮಕ್ಕಳಿಗೆ ಅಂತಲೇ ಮಾಡಿರೋದು ಸೀಟಿಂಗು. ಸ್ಪೇಸಿಂಗ್ ವೈಸ್ ಸ್ವಲ್ಪ ಕಾಂಪ್ರಮೈಸ್ ಆಗಿದೆ ಅನ್ನೋದು ಬಿಟ್ಟರೆ ಫೀಚರ್ಸ್ ವೈಸ್ ಥರ್ಡ್ ರೋ ಕೂಡೋಸ್ ಅಂತ ಹೇಳ್ಬೋದು. ಬಿಕಾಸ್ ನೋಡಿ, ಇಲ್ಲಿ ಚಾರ್ಜಿಂಗ್ ಪೋರ್ಟ್ ಕೊಟ್ಟಿದ್ದಾರೆ, ಇಲ್ಯುಮಿನೇಟ್ ಆಗುತ್ತೆ, ವೆಂಟ್ ಪ್ಲೇಸ್ಮೆಂಟ್ ಇದೆ, ಲೋಯರ್ ಕಂಟ್ರೋಲ್ ಕೂಡ ಇದೆ, 3 ಫ್ಯಾನ್ ಸ್ಪೀಡ್ ಸೆಟ್ಟಿಂಗ್ ಮಾಡ್ಕೋಬೋದು. ಕಪ್ ಹೋಲ್ಡರ್ಸ್ ಕೊಟ್ಟಿದ್ದಾರೆ, ಇಲ್ಲೊಂದು ಹಿಡ್ಕೊಳ್ಳೋಕ್ಕೆ ಹ್ಯಾಂಡಲ್ ಟೈಪ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ 3 ಪಾಯಿಂಟ್ ಸೀಟ್ ಬೆಲ್ಟ್ ಕೂಡ ಬರುತ್ತೆ. ಇವನ್ ಇಲ್ಲೂ ಕೂಡ 3 ಪಾಯಿಂಟ್ ಸೀಟ್ ಬೆಲ್ಟ್ ಬರುತ್ತೆ, ಚಾರ್ಜಿಂಗಿಗೆ ಕೊಟ್ಟಿದ್ದಾರೆ. ಆ್ಯಂಡ್ ವೆಂಟ್ ಪ್ಲೇಸ್ಮೆಂಟ್ ಇದೆ, ಕಪ್ ಹೋಲ್ಡರ್ಸ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲೂ ಕೂಡ ಹಿಡ್ಕೊಳ್ಳೋಕ್ಕೆ ಸಮಥಿಂಗ್ ಏನೋ ಕೊಟ್ಟಿದ್ದಾರೆ. ಕ್ವಾರ್ಟರ್ ಗ್ಲಾಸ್ ಇಸ್ ಕ್ವೈಟ್ ಡೀಸೆಂಟ್ ಏನೋ ಸೈಜ್ ವೈಸು. ಲ್ಯಾಂಪ್ ಕೂಡ ಇದೆ ನೋಡಿ ಥರ್ಡ್ ರೋಗೆ, ದಟ್ಸ್ ಸೋ ಪ್ರೀಮಿಯಮ್ ಅಂತ ಹೇಳ್ಬೋದು. ಅದು ಕೂಡ ವೈಟ್ ಲೈಟಲ್ಲಿ ಕೊಟ್ಟಿದ್ದಾರೆ, ಸೊ ದಟ್ ಹಿಂದ್ಗಡೆ ಏನಾದ್ರು ಕೂತಾಗ ಲೈಟ್ ಬೇಕು ಅಂತಂದ್ರು ನೀವು ಮಾಡ್ಕೋಬೋದು. ಸೊ ಲಾಂಗ್ ಜರ್ನೀಸ್ಗಳಿಗೆ ಕಂಫರ್ಟ್ ಇರುತ್ತಾ ಅಂತಂದರೆ ಓಕೆ ಅಂತ ಹೇಳ್ತೀನಿ. ಬಟ್ ತುಂಬ ಹೈಟ್ ಇದ್ದೀರಾ ಅಂತಂದರೆ ಅಥವಾ ಎಬೋವ್ 5'5" ಇದ್ದೀರಾ ಅಂತಂದರೆ ಇಟ್ಸ್ ನಾಟ್ ಫಾರ್ ಯು ಗೈಸ್. ಅಂಡರ್ 15 ಇಯರ್ಸ್ ಬಿಲೋ ಇರೋರ್ಗಂತೂ ಕಂಫರ್ಟಬಲ್ ಆಗಿ ಕೂರ್ಬೋದು ಇಲ್ಲಿ. ಸೊ ಇಟ್ಸ್ ಬೆಸ್ಟ್ ನೋನ್ ಫಾರ್ ಕಿಡ್ಸ್ ಆರ್ ಬಿಲೋ 5'5" ಅಂತ ಹೇಳ್ಬೋದು. ಡೋರಲ್ಲೂ ಎಂಬಿಯಂಟ್ ಲೈಟ್ ನೋಡಿ ಗೈಸ್, ಆ್ಯಕ್ಚುಲಿ ಇಲ್ಲೂ ಇದೆ. ಹುಂಡೈನವರೇ ಒಳಗೆ ಕೂತಿದ್ದಾರೆ. ಆ್ಯಕ್ಚುಲಿ ಇವ್ರು ಬಂದು 5.11 ಇದ್ದಾರೆ, ಅವರು ಬಂದು 5.4 ಇದ್ದಾರೆ. ಸ್ಪೇಸಿಂಗ್ ಹೆಂಗಿದೆ ಅಂತ ನೋಡೋಣ ಬನ್ನಿ ಫಸ್ಟು. ಸರ್ ನಿಮಗೆ ಕಂಫರ್ಟ್ ಯಾವ ಥರ ಇದೆ? ಟೈ ಸಪೋರ್ಟ್ ಎಲ್ಲ ಚೆನ್ನಾಗಿದೆ. ಓಕೆ, ಹಾಂ. ಲೆಗ್ ಸ್ಪೇಸಿಂಗು, ಲೆಗ್ ರೂಮ್ ಸ್ವಲ್ಪ ಕಂಫರ್ಟ್ ಬಂದ್ರೆ ಆ ಥರ ನೀವು ಆಸ್ ಅ 5 ಸೀಟರ್ ಎಕ್ಸ್ಪೆಕ್ಟ್ ಮಾಡ್ದಂಗಿಲ್ಲ. ಓಕೆ, 7 ಸೀಟರ್ ತಕ್ಕಂಗೆ ಕಂಫರ್ಟಬಲ್ ಆಗಿದೆ ಇದು. ಸರ್ ನಿಮ್ಗೆ ಹೆಂಗಿದೆ ಕಂಫರ್ಟ್? ಕಂಫರ್ಟ್ ಇದೆ ಸರ್. ಸೊ ನೋಡ್ಬೋದು ಗೈಸ್, ಆ್ಯಕ್ಚುಲಿ ಅವ್ರಿಗೆ ಹೆಡ್ ರೂಮ್ ಕೂಡ ಒಂದು ರೇಂಜಿಗೆ ಬೆಟರ್ ಆಗಿದೆ. ಇವನ್ ಲೆಗ್ ಸ್ಪೇಸಿಂಗ್ ಕೂಡ ಅಂತ ಏನು ಕ್ರ್ಯಾಂಪ್ಡ್ ಆಗಿಲ್ಲ. ಸೊ ಒಂದು ರೇಂಜಿಗೆ ಕೂತಿದ್ದಾರೆ ಅವರು. 6 ಫೀಟ್ ಇರೋರು ಮತ್ತು ಹಿಂದ್ಗಡೆ ಸ್ವಲ್ಪ ಶಾರ್ಟ್ ಇರೋರು ಇಷ್ಟು ಕಂಫರ್ಟಬಲ್ ಆಗಿರ್ತಾರೆ. ಸೆಕೆಂಡ್ ರೋ ಕಂಫರ್ಟ್ ನೋಡೋಣ ಗೈಸ್. ದಿಸ್ ಅ ಶೋರ್ ಫುಡ್ ಡ್ರಿವನ್ ಕಾರ್ ಅಂತ ಹೇಳಿದೆ. ಸೊ ಲಿಟ್ರಲಿ ಬರೋ ಕಂಫರ್ಟ್ ಆ್ಯಂಡ್ ಕನ್ವೀನಿಯನ್ಸ್ ಸೆಕೆಂಡ್ ರೋ ಅಲ್ಲೇ ತುಂಬ ಬಿಟ್ಟಿದ್ದಾರೆ ಆ್ಯಕ್ಚುಲಿ ಹುಂಡೈನವರು. ಹೆಡ್ ಸಪೋರ್ಟ್ಗೆ ಕೊಟ್ಟಿರೋಂಥದ್ದು ಏರ್ ಕ್ರಾಫ್ಟ್ ಸ್ಟೈಲ್ ಹೆಡ್ ರೆಸ್ಟ್ ಅಂತ ಹೇಳ್ತೀವಿ. ಕಾರ್ ಆ ಕಡೆ ಈ ಕಡೆ ಆಡಿದಾಗ ನಿಮ್ಮ ತಲೆ ಆ ಕಡೆ ಈ ಕಡೆ ಆಡದಲ್ಲೇ ಇರಲಿ, ಸಪೋರ್ಟ್ಗೆ ಇರಲಿ ಅಂತ ಅಂದ್ಬಿಟ್ಟು ಈ ಥರ ಕೊಟ್ಟಿದ್ದಾರೆ. ಇವನ್ ಆ ಸೈಡ್ ಕೂಡ ಕೊಟ್ಟಿರೋಂಥದ್ದು ನೋಡ್ಬೋದು. ಆ್ಯಂಡ್ ಇವನ್ ಆಮ್ರೆಸ್ಟ್ ಕೂಡ ಇದೆ, ಆ್ಯಂಡ್ ಐಸೋಫಿಕ್ಸ್ ಆ್ಯಂಕರ್ಸ್ ಕೂಡ ಇದೆ. ಆ್ಯಂಡ್ ಅಂಡರ್ ಥೈ ಸಪೋರ್ಟ್ ಬೇಕಾ ಅದು ಕೂಡ ಅಡ್ಜಸ್ಟ್ ಮಾಡ್ಕೋಬೋದು, ಮ್ಯಾನ್ಯುವಲಿ ಮಾಡ್ಕೋಬೇಕು ನೀವು. ಆ್ಯಂಡ್ ಸೆಕೆಂಡ್ ರೋಗೆ ವೆಂಟಿಲೇಷನ್ ಕೂಡ ಇದೆ, 3 ಲೆವೆಲ್ಸ್ ವೆಂಟಿಲೇಷನ್ ಕೊಟ್ಟಿದ್ದಾರೆ ನಿಮಗೆ. ಮೂವಿ ಗೀವಿ ಏನಾದರೂ ನೋಡಬೇಕಾ ಅದಕ್ಕೆ ಟ್ಯಾಬ್ಲೆಟ್ ಕೂಡ ಕೊಟ್ಟಿದ್ದಾರೆ, ನೋಡ್ತಿರ್ಬೋದು ನೀವು ಇಲ್ಲಿ. ಆ್ಯಕ್ಚುಲಿ ಈ ಥರ ಕೊಟ್ಟಿದ್ದಾರೆ. ಕಪ್ ಹೋಲ್ಡರ್ಸ್ ಬೇಕಾ ನೋಡಿ ಈ ಕಡೆ ಅದು ಕೂಡ ಕೊಟ್ಟಿದ್ದಾರೆ. ಸೊ ಎಸ್, ಟ್ಯಾಬ್ಲೆಟ್ ಆ ಥರದ್ದು ಏನಾರು ಇಟ್ಕೋಬೇಕು ಅಥವಾ ಏನಾರು ಇಟ್ಕೊಂಡು ತಿಂತೀರಾ ಅಂತಂದರೆ ಮಾಡ್ಬೋದು. ಬಟ್ ಇಟ್ಸ್ ನಾಟ್ ರೆಕಮೆಂಡಬಲ್, ಬಿಕಾಸ್ ಕೆಳಗೆ ಬಿದ್ದು ಏನಾರು ಆಯಿತು ಅಂತಂದರೆ ಕಾರ್ ಪೂರ್ತಿ ಗಲೀಜಾಗುತ್ತೆ. ಇಲ್ಲಿ ನೋಡ್ತಿರ್ಬೋದು 3.5 kgs ಅಂತ ಕೊಟ್ಟಿದ್ದಾರೆ. ಸೊ ದಟ್ಸ್ ದ ಮ್ಯಾಕ್ಸಿಮಮ್ ಲೋಡ್ ಯು ಕ್ಯಾನ್ ಪುಟ್ ಇಟ್ ಹಿಯರ್. ಇವನ್ ಆ ಕಡೆ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ರಿಯರ್ AC ವೆಂಟ್ ಇದೆ, ಆ್ಯಂಡ್ 2 Type-C ಫಾಸ್ಟ್ ಚಾರ್ಜಿಂಗ್ ಕೊಟ್ಟಿದ್ದಾರೆ. ಆ್ಯಂಡ್ ವೈರ್ಲೆಸ್ ಚಾರ್ಜಿಂಗ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಮೊಬೈಲ್ ಇಟ್ಟರೆ ವೈರ್ಲೆಸ್ ಚಾರ್ಜ್ ಆಗುತ್ತೆ. ಸೊ ದಟ್ ಹಿಂದ್ಗಡೆ ಇಬ್ಬರು ಕೂತಿರೋರು ಕೂಡ ಮೊಬೈಲ್ ಚಾರ್ಜ್ ಮಾಡ್ಕೋಬೋದು. ದಟ್ಸ್ ಅ ಗುಡ್ ಥಿಂಗ್. ಇದನ್ನು ಮಾಡಿದ್ರೆ ರಿಕ್ಲೈನ್ ಆಗುತ್ತೆ, ಆ್ಯಂಡ್ ಇದನ್ನು ಮಾಡಿದ್ರೆ ಪೂರ್ತಿಯಾಗಿ ಮುಂದಕ್ಕೆ ಹೋಗುತ್ತೆ. ಈಗ ಪೂರ್ತಿಯಾಗಿ ಮುಂದಕ್ಕೆ ತಳ್ತೀನಿ ನೋಡಿ, ನೋಡ್ತಿರ್ಬೋದು ಗೈಸ್. ಆ್ಯಕ್ಚುಲಿ ಎಷ್ಟು ಸ್ಪೇಸಿಂಗ್ ಇದೆ ಅಂತ ಅನ್ನೋದು. ಲಿಟ್ರಲಿ ಸೆಕೆಂಡ್ ರೋ ಎಷ್ಟು ಕಂಫರ್ಟಬಲ್ ಆಗಿದೆ ಅಂತಂದರೆ ಗೈಸ್ ನೋಡಿ, ಇವಾಗ ಪೂರ್ತಿಯಾಗಿ ರಿಕ್ಲೈನ್ ಮಾಡ್ಕೋತೀನಿ. ಪೂರ್ತಿಯಾಗಿ ರಿಕ್ಲೈನ್ ಮಾಡ್ಕೊಂಡು ಹಿಂಗೆ ಮಲ್ಕೊಂಬಿಟ್ರೆ ನೋಡಿ ಇಲ್ಲಿ ಹೆಡ್ ಸಪೋರ್ಟ್ ಯಾವ ಥರ ಇದೆ ಅಂತ ಅನ್ನೋದು. ಅಷ್ಟು ಈಜಾಗಿ ತಲೆ ಆಚೆನೇ ಹೋಗಲ್ಲ. ಸೊ ಅಷ್ಟು ಕರೆಕ್ಟಾಗಿ ಇದನ್ನು ಸಪೋರ್ಟಿಂಗ್ ಕೊಟ್ಟಿದ್ದಾರೆ. 500 ಕಿಲೋಮೀಟ್ರ್ 600 ಕಿಲೋಮೀಟ್ರ್ ಕೂಡ ಕಂಫರ್ಟಬಲ್ ಆಗಿ ಈ ಕಾರಲ್ಲಿ ಜರ್ನಿ ಮಾಡ್ಬೋದು ನೀವು. ಅಷ್ಟು ಚೆನ್ನಾಗಿದೆ ಸೆಕೆಂಡ್ ರೋ ಕಂಫರ್ಟ್ ಮಾತ್ರ. ಇವನ್ ಸ್ಪೇಸಿಂಗ್ ಕೂಡ ನೋಡಿ, ಇಲ್ಲಿ ಪೂರ್ತಿ ಮುಂದಕ್ಕೆ ತಳ್ಬಿಟ್ಟಿದ್ದೀನಿ ಆ ಸೀಟ್ನ. ಯಾರೂ ಇಲ್ಲ ಅಂತಂದರೆ ಪೂರ್ತಿ ತಳ್ಬಿಟ್ಟು ಆರಾಮಾಗಿ ನೀವು ಈ ಥರ ಮನಿಕೊಂಡು ಹೋಗ್ಬಿಡ್ಬೋದು. ಅದಕ್ಕೆ ಇದನ್ನು ಶೋರ್ ಫೋರ್ ಡ್ರಿವನ್ ಕಾರ್ ಅಂತ ಹೇಳಿದ್ದು ನಾನು, ಸುಮ್ಮನೆ ಹೇಳಲಿಲ್ಲ. ಕ್ರೆಟಾಲಿ ಈ ಲೆವೆಲಿಗೆ ಕಂಫರ್ಟ್ ಸಿಗಲ್ಲ ಗೈಸ್, ಬಿಕಾಸ್ ಅದು ಫ್ಯಾಮಿಲಿ ಓರಿಯೆಂಟೆಡ್ ಕಾರು ಆ್ಯಂಡ್ ಬೆಂಚ್ ಫೋಲ್ಡಿಂಗ್ ಸೀಟ್ಸ್ಗಳು. ಬಟ್ ಅಲ್ಕಾಜಾರಲ್ಲಿ ಒಳ್ಳೆ ರಾಜನ್ ಥರ ನೀವು ಆರಾಮಾಗಿ ಹೋಗ್ಬೋದು. ಲಿಟ್ರಲಿ ಸೆಕೆಂಡ್ ರೋಗೆ ಬೇಕಾಗಿರೋ ಎಲ್ಲ ಕಂಫರ್ಟು, ಕನ್ವೀನಿಯನ್ಸು, ಸ್ಪೇಸಿಂಗ್ ಎಲ್ಲ ಕೊಟ್ಟಿದ್ದಾರೆ. ಆ್ಯಂಡ್ ಹೈಟ್ ಅಡ್ಜಸ್ಟಬಲ್ ಸೀಟ್ ಬೆಲ್ಟ್ಸ್ ಕೂಡ ಬರುತ್ತೆ. ಆ್ಯಂಡ್ 6 ಏರ್ ಬ್ಯಾಗ್ ಬರೋದ್ರಿಂದ ಕರ್ಟನ್ ಏರ್ ಬ್ಯಾಗಿಗೆ ಇಲ್ಲಿ ಕೊಟ್ಟಿರೋಂಥದ್ದು ನೋಡ್ಬೋದು. ಆ್ಯಂಡ್ ರೀಡಿಂಗ್ ಲ್ಯಾಂಪಿಗೂ ಇಲ್ಲಿ ಕೊಟ್ಟಿದ್ದಾರೆ ವೈಟ್ ಲೈಟು. ಇವನ್ ಆ ಸೈಡ್ ಕೂಡ ಬರುತ್ತೆ, ಕೊಲಾಪ್ಸಬಲ್ ಗ್ರಾಬ್ ಹ್ಯಾಂಡಲ್ ಕೊಟ್ಟಿದ್ದಾರೆ. ಇವನ್ ಸನ್ ರೂಫ್ಸ್ ನೋಡ್ಬೋದು. ಆ್ಯಕ್ಚುಲಿ ಇಲ್ಲಿವರೆಗೂ ಎಕ್ಸ್ಟೆಂಡ್ ಆಗುತ್ತೆ. ಸೊ ದಟ್ ಸೆಕೆಂಡ್ ರೋ ಕೂತಿರೋಗೂ ಕೂಡ ಲೈಟ್ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಒಳಗೆ ಬರುತ್ತೆ. ದಟ್ಸ್ ಅ ಗುಡ್ ಥಿಂಗ್. ಇದು ಬಂದು ಡ್ಯಾಶ್ ಬೋರ್ಡ್ ಲೇಔಟ್ ಸ್ನೇಹಿತರೆ. ಇಟ್ಸ್ ಸಿಮಿಲರ್ ಟು ದ ಕ್ರೆಟಾ, ಬಟ್ ಕಲರ್ ಸ್ಕೀಮ್ ಎಲ್ಲ ಚೇಂಜ್ ಮಾಡಿರೋದ್ರಿಂದ ಒಂದು ರೇಂಜ್ಗೆ ಸ್ವಲ್ಪ ಫ್ರೆಶ್ ವೈಪ್ ಕೊಡುತ್ತೆ. ಇಲ್ಲಿ ಬಂದು ಚೈಲ್ಡ್ ಸೇಫ್ಟಿ ಲಾಕಿ ಕೊಟ್ಟಿದ್ದಾರೆ. ಆ್ಯಂಡ್ ಕೊಟ್ಟರೆ ಹೇಳಿದ್ನಲ್ಲ ನೋಡಿ, ಎಲೆಕ್ಟ್ರಿಕಲಿ ಅಡ್ಜಸ್ಟಬಲ್ ಕೊಟ್ಟಿರೋದು, ಅದು ಕೂಡ 8 ವೇ. ಈ ಕಡೆ ಡ್ರೈವರ್ ಸೈಡಿಗೆ ಬಂದರೆ ನಿಮಗೆ ಮೆಮೊರಿ ಸೀಟ್ಸ್ ಕೂಡ ಬರುತ್ತೆ. ಅಂದರೆ 5 ಫೀಟ್ ಇರೋರು ಒಂದು ಸೆಟ್ಟಿಂಗ್ನ ಸೇವ್ ಮಾಡಿ, 6 ಫೀಟ್ ಇರೋರು ಇನ್ನೊಂದು ಸೆಟ್ಟಿಂಗ್ನ ಸೇವ್ ಮಾಡಿ. ಲೇಟರ್ ನೀವು ಯಾವ ಸೆಟ್ಟಿಂಗ್ನ ಸೇವ್ ಮಾಡಿರ್ತೀರೋ ಅದನ್ನ ಪ್ರೆಸ್ ಮಾಡಿದ್ರೆ ಸೀಟ್ ಹೆಂಗೆ ಇದ್ರೂ ನೀವು ಸೀಟ್ನ ಯಾವ ಥರ ಸೇವ್ ಮಾಡಿರ್ತೀರೋ ಅದೇ ರೀತಿಯೇ ಆಗುತ್ತೆ. ಮತ್ತೆ ಸೀಟ್ನ ಅಡ್ಜಸ್ಟ್ ಮಾಡ್ಕೊಳ್ಳೋ ನೆಸೆಸಿಟಿ ಇರಲ್ಲ. ಇಟ್ಸ್ 8 ವೇ
ಪವರ್ಡ್ ಡ್ರೈವರ್ ಸೀಟ್ ಸ್ನೇಹಿತರೆ. ಫ್ರಂಟ್ ಟು ಬ್ಯಾಕ್ ಮೂವ್ ಮಾಡ್ಬೋದು. ಟೈ ಸಪೋರ್ಟಿಗೆ ಕೊಟ್ಟಿದ್ದಾರೆ ಆ್ಯಂಡ್ ಹೈಟ್ ಅಡ್ಜಸ್ಟ್ಮೆಂಟಿಗೆ ಕೊಟ್ಟಿದ್ದಾರೆ ಆ್ಯಂಡ್ ರಿಕ್ಲೈನ್ ಫಂಕ್ಷನಿಗೆ ಕೊಟ್ಟಿದ್ದಾರೆ ಆ್ಯಂಡ್ ಹೆಡ್ ರೆಸ್ಟ್ ಅಡ್ಜಸ್ಟ್ಮೆಂಟ್ ಕೂಡ ಇಲ್ಲಿ ಬರುತ್ತೆ. ಬಟ್ ಅದು ಮ್ಯಾನ್ಯಲ್ ಅಡ್ಜಸ್ಟ್ ಮಾಡ್ಕೋಬೇಕು. ಹೆಡ್ ರೆಸ್ಟ್ ಒಂದು ಸ್ಪೀಕರ್ ಬಂದು ಬೋಸ್ ಕೊಟ್ಟಿದ್ದಾರೆ. ಟೋಟಲ್ ಆಗಿ 8 ಸ್ಪೀಕರ್ ಆಡಿಯೋ ಸಿಸ್ಟಮು, 4 ಸ್ಪೀಕರು, 2 ಟ್ವೀಟರು, 1 ಸೆಂಟ್ರಲ್ ಸ್ಪೀಕರ್ ಮತ್ತು ಸಬ್ಬೂಫರ್ ಇದೆ ವಿತ್ ಆಂಪ್ಲಿಫೈರ್. ಆಡಿಯೋ ಕ್ಲಾರಿಟಿ ಮಾತ್ರ ಕ್ರೇಜಿಯಾಗಿದೆ ಆ್ಯಂಡ್ ಡ್ರೈವರ್ ವಿಂಡೋಗೆ ಮಾತ್ರ 1 ಟಚ್ ಅಪ್ ಆ್ಯಂಡ್ ಡೌನ್ ಬರುತ್ತೆ. ಬೇರೆ ಯಾವ ವಿಂಡೋಗೂ ಬರಲ್ಲ ಆ್ಯಂಡ್ ಆ್ಯಂಟಿ ಪಿಂಚ್ ಫಂಕ್ಷನ್ ಕೂಡ ಬರುತ್ತೆ. ಇದಕ್ಕೆ ಪ್ರಾಪರ್ ಡೆಡ್ ಪೆಡಲ್ ಕೂಡ ಕೊಟ್ಟಿದ್ದಾರೆ ಆಟೋಮೆಟಿಕ್ ಆಗಿರೋದ್ರಿಂದ. ಆ್ಯಂಡ್ ಬಾನೆಟ್ ಓಪನ್ ಮಾಡೋಕ್ಕೆ ಇಲ್ಲಿ ಕೊಟ್ಟಿದ್ದಾರೆ ಲಿಡ್ಡು ಆ್ಯಂಡ್ ಐಡಲ್ ಸ್ಟಾರ್ಟ್ ಸ್ಟಾಪಿಗೆ ಕೊಟ್ಟಿದ್ದಾರೆ. ಫ್ಯೂಲ್ ಸೇವಿಂಗಿಗೆ ಕೊಟ್ಟಿರುವಂಥದ್ದು ಇದು ಬಂದು ಫ್ರಂಟ್ ಪಾರ್ಕಿಂಗ್ ಸೆನ್ಸರ್ಸ್ ಆನ್ ಆ್ಯಂಡ್ ಆಫ್ ಮಾಡೋಕ್ಕೆ. ಟ್ರಾಕ್ಷನ್ ಕಂಟ್ರೋಲಿಗೆ ಕೊಟ್ಟಿದ್ದಾರೆ. ಇದು ಬಂದು ಹೆಡ್ಲೈಟ್ ಲೆವೆಲರು, ಇಂಜಿನ್ ಸ್ಟಾರ್ಟ್ ಸ್ಟಾಪ್ ಬಟನ್ ಕೊಟ್ಟಿದ್ದಾರೆ. ಇದು ಬಂದು ಮ್ಯಾಗ್ನೆಟಿಕ್ ಪ್ಯಾಡು, ಲೈಕ್ ಮೊಬೈಲಲ್ಲಿ ಏನಾದರೂ ಮೆಟಲ್ ಕೇಸ್ ಕವರ್ ಏನಾರು ಇತ್ತು ಸೊ ದಟ್ ಯು ಕ್ಯಾನ್ ಸ್ಟಿಕ್ ಇಟ್ ಅಪ್, ಅಥವಾ ಮ್ಯಾಗ್ನೆಟ್ ಹಾಕ್ಬಿಟ್ಟು ಏನಾರೋ ಫೋಟೋನೋ ಅಥವಾ ಸಮಥಿಂಗ್ ವಾಟ್ ಎವರ್ ಪೇಪರ್ ಆ ಥರದ್ದು ಸ್ಟಿಕ್ ಮಾಡ್ಬೋದು ನೀವು ಇಲ್ಲಿ. ಇಂಟರ್ನಲ್ಲಿ ಫ್ಯೂಲ್ ಓಪನ್ ಮಾಡೋಕ್ಕೆ ಇಲ್ಲಿ ಕೊಟ್ಟಿದ್ದಾರೆ. ಆ್ಯಂಡ್ ಡ್ರೈವರ್ ಡೋರಲ್ಲೂ ನೋಡ್ತಿರ್ಬೋದು ಆ್ಯಕ್ಚುಲಿ ಇಲ್ಲಿ ಎಂಬಿಯಂಟ್ ಲೈಟ್ ಇರೋವಂಥದ್ದು. ಎಲ್ಲ ಡೋರಲ್ಲೂ ಕೂಡ ಎಂಬಿಯಂಟ್ ಲೈಟ್ ಬರುತ್ತೆ ಈ ಕಾರಲ್ಲಿ. ಆ್ಯಂಡ್ ಎಂಬಿಯಂಟ್ ಲೈಟು ಇವನ್ ಇಲ್ಲೂ ಕೂಡ ಇದೆ ನೋಡಿ. ಈ ಕಪ್ ಹೋಲ್ಡರ್ಸ್ ಇದೆಯಲ್ಲ ಇಲ್ಲೂ ಕೂಡ ಕೊಟ್ಟಿದ್ದಾರೆ. ಇವನ್ ಆ ಕಡೆ ಡೋರಲ್ಲೂ ಬರುತ್ತೆ. ಇವನ್ ಇಲ್ಲೂ ಕೂಡ ಕೊಟ್ಟಿದ್ದಾರೆ ಆ್ಯಕ್ಚುಲಿ ಎಂಬಿಯಂಟ್ ಲೈಟು. ನೋಡ್ತಿರ್ಬೋದು ಇಲ್ಲಿ ಕೊಟ್ಟಿರುವಂಥದ್ದು ಎಂಬಿಯಂಟ್ ಲೈಟು. ಬಟ್ ಇಲ್ಲೊಂದು ಕೊಟ್ಟಿಲ್ಲ. ಮತ್ತು ಡ್ರೈವರು ಮತ್ತು ಡ್ರೈವರು ಫುಟ್ವೇಲನ್ನು ಕೊಟ್ಟಿದ್ರೆ ಆ್ಯಕ್ಚುಲಿ ಚೆನ್ನಾಗಿರೋದು. ಸೊ ಸ್ಟೇರಿಂಗಿಗೆ ಬಂದರೆ ಡಿ ಕಚ್ ಸ್ಟೇರಿಂಗ್ ವೀಲ್ ಸ್ನೇಹಿತರೆ ಇದು. ಆ್ಯಂಡ್ ಲೆದರ್ ಆಪ್ ಸ್ಟೇರಿಂಗ್ ವೀಲ್ ಇಲ್ಲ, ಗ್ಲಾಸ್ ಬ್ಲಾಕ್ ಫಿನಿಶ್ ಯೂಸ್ ಮಾಡಿದ್ದಾರೆ. ಸೊ ಸಖತ್ ಪ್ರೀಮಿಯಮ್ ಅಂತ ಅನ್ಸುತ್ತೆ ಆ್ಯಕ್ಚುಲಿ. ಆ್ಯಂಡ್ ಪ್ಯಾಡಲ್ ಶಿಫ್ಟರ್ಸ್ ಕೂಡ ಕೊಟ್ಟಿದ್ದಾರೆ. ಡಿ ಆಗಿರೋದ್ರಿಂದ ಆಟೋಮೆಟಿಕ್ ಹೆಡ್ ಲ್ಯಾಂಪ್ಸ್ ಬರುತ್ತೆ ಆ್ಯಂಡ್ ಆಟೋ ವೈಪರ್ಸ್ ಬರುತ್ತೆ. ಇದಕ್ಕೆ ಇಂಟರ್ಮೀಡಿಯೇಟ್ ಫಂಕ್ಷನ್ ಕೂಡ ಬರುತ್ತೆ. ಇಲ್ಲಿ ಬಂದು ಅಡಾಪ್ಟಿವ್ ಕ್ರೂಸ್ ಕಂಟ್ರೋಲಿಗೆ ಕೊಟ್ಟಿರುವಂಥದ್ದು. ಇದು ಬಂದು ಡಿಸ್ಟೆನ್ಸಿಗೆ ಸೆಟ್ ಮಾಡೋಕೆ ಕೊಟ್ಟಿರುವಂಥದ್ದು. ಇದು ಬಂದು ಸ್ಪೀಡ್ ಸೆಟ್ ಮಾಡೋಕೆ ಕೊಟ್ಟಿರುವಂಥದ್ದು. ಇದು ಬಂದು ಅಡಾಪ್ಟಿವ್ ಕ್ರೂಸ್ ಕಂಟ್ರೋಲ್ ಎನೇಬಲ್ ಮಾಡೋಕ್ಕೆ. ಇದು ಬಂದು ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಏನಿದೆ ಅದನ್ನ ಬ್ರೌಸ್ ಮಾಡೋಕ್ಕೆ. ಇದು ಬಂದು ಲೇನ್ ಕೀಪ್ ಅಸಿಸ್ಟ್ಗೆ ಕೊಟ್ಟಿರುವಂಥದ್ದು. ಇಲ್ಲಿ ಬಂದು ಇನ್ಫೋಟೈನ್ಮೆಂಟ್ ರಿಲೇಟೆಡ್ ವಾಲ್ಯೂಮ್ ಅಪ್ ಡೌನು ಮತ್ತು ವಾಯ್ಸ್ ಕಮಾಂಡ್ ರಿಲೇಟೆಡ್ ಎಲ್ಲ ಬರುತ್ತೆ. 10.25 ಇಂಚ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಬರುತ್ತೆ. ಡ್ರೈವರ್ ಡ್ರೌಸಿನೆಸ್ ಡಿಟೆಕ್ಷನ್ ಏನಿದೆ ಅದು ಕೊಟ್ಟಿರುವಂಥದ್ದು. ಇಲ್ಲಿ ಬಂದು ಓಡೋ ಬರುತ್ತೆ. ಇಲ್ಲಿ ಬಂದು ಇನ್ಸ್ಟಂಟೇನಿಯಸ್ ಫ್ಯೂಲ್ ಕನ್ಸಂಪ್ಷನು. ಇಲ್ಲಿ ಬಂದು ಡಿಸ್ಟೆನ್ಸ್ ಟು ಎಂಟಿಗೆ ತೋರಿಸ್ತಾರೆ. ಇದು ಒಂದು ಲೇನ್ ಕೀಪ್ ಅಸಿಸ್ಟ್ ಏನಿದೆ ಅದರ ರಿಲೇಟೆಡ್ ತೋರಿಸುತ್ತೆ ಇಲ್ಲಿ. ಆ್ಯಂಡ್ ಡಿಜಿಟಲ್ ಸ್ಪೀಡ್ ತೋರಿಸ್ತಾ ಇದೆ ಆ್ಯಂಡ್ ಕರೆಂಟ್ ಟ್ರಿಪ್ ತೋರಿಸುತ್ತೆ ಆ್ಯಂಡ್ ಸಿನ್ಸ್ ರಿಫಿಲಿಂಗ್ ತೋರಿಸುತ್ತೆ. ಲಾಸ್ಟ್ ರೀಸೆಟ್ ಆದಮೇಲೆ ಅದ್ರ ಡೇಟಾ ರಿಲೇಟೆಡ್ ಕೂಡ ತೋರಿಸುತ್ತೆ. ಆ್ಯಂಡ್ ಆಟೋ ಸ್ಟಾಪ್ ಸಿಸ್ಟಮ್ ಏನಿದೆ ಅದು ಎಷ್ಟೊತ್ತು ಓಡಿದೆ ಅನ್ನೋದು ಕೂಡ ತೋರಿಸುತ್ತೆ. ಆ್ಯಂಡ್ ಫ್ಯೂಲ್ ಸೇವಿಂಗು ಎಷ್ಟು ML ಆಗಿದೆ ಅನ್ನೋದು ಕೂಡ ತೋರಿಸುತ್ತೆ. ಕಂಪಸ್ ಕೂಡ ಬರುತ್ತೆ ಇದರಲ್ಲಿ. ಡೈರೆಕ್ಷನ್ ಏನಿದೆ ಅದ್ರ ರಿಲೇಟೆಡ್. ಆ್ಯಂಡ್ ಟೈರ್ ಪ್ರೆಷರ್ ಮಾನಿಟರಿಂಗ್ ಸಿಸ್ಟಮ್ ಕೂಡ ಇದೆ. ಸೊ ಬೇಸಿಕಲಿ ವಾರ್ನಿಂಗ್ಸ್ ಏನಾರು ಇತ್ತು ಅಂದರೆ ಅದ್ರ ರಿಲೇಟೆಡ್ ಇಲ್ಲಿ ಬರುತ್ತೆ. ಆ್ಯಂಡ್ ಇಲ್ಲಿ ಬಂದು 10.25 ಇಂಚ್ ಇನ್ಫೋಟೈನ್ಮೆಂಟ್ ಸ್ಕ್ರೀನ್ ಕೂಡ ಬರುತ್ತೆ. ಕ್ರೆಟಲ್ಲಿ ನೋಡ್ತೀರಾ ಸೇಮ್ ಗೈಸ್ ಇದರಲ್ಲಿ ಕೂಡ ಬರುವಂಥದ್ದು. ಮ್ಯಾಪ್ ಇದೆ, ನ್ಯಾವಿಗೇಷನ್ ಇದೆ, ಫೋನ್ ಪ್ರೊಜೆಕ್ಷನ್, ಆಪಲ್ ಕಾರ್ಪ್ಲೇ, ಆಂಡ್ರಾಯ್ಡ್ ಆಟೋ, ವೈರ್ಲೆಸ್ ಹೋಗೋ ಬರುತ್ತೆ ಈ ಕಾರಲ್ಲಿ. ಇದು ಬಂದು ಡ್ರೈವರ್ ಅಸಿಸ್ಟೆನ್ಸ್, ಬೇಸಿಕಲಿ ಅಡಾಸ್ ಏನಿದೆ ಅದರ ರಿಲೇಟೆಡ್ ಸೆಟ್ಟಿಂಗ್ಸ್ ಇಲ್ಲಿ ಮಾಡ್ಕೋಬೋದು ನೀವು. ಡಿಜಿಟಲ್ ಕೀ ಅಂತ ಹೇಳಿದ್ನಲ್ಲ ನೋಡಿ, ಇಲ್ಲಿಂದನೇ ನೀವು ಅದನ್ನ ಕಾನ್ಫಿಗರ್ ಮಾಡ್ಕೋಬೋದು. ಇನ್ಫೋಟೈನ್ಮೆಂಟ್ ಸ್ಕ್ರೀನಿಂದಾನೆ ಸ್ಮಾರ್ಟ್ ಫೋನ್ ಬೇಕೋ ಅದನ್ನು ನೀವು ಇಲ್ಲಿ ಇಂಟಿಗ್ರೇಟ್ ಮಾಡ್ಬೋದು. ಸ್ಮಾರ್ಟ್ ಫೋನು ನಿಮಗೆ ಕೀ ಆಗಿ ವರ್ಕ್ ಮಾಡುತ್ತೆ. ಆ್ಯಂಡ್ NFC ಕಾರ್ಡ್ ಕೂಡ ಬರುತ್ತೆ, ಅದನ್ನು ಕೂಡ ನೀವು ಇಲ್ಲಿ ಸೇವ್ ಮಾಡ್ಕೋಬೋದು. ಆ್ಯಂಡ್ ಡಿಜಿಟಲ್ ಕೀ ಇನ್ಫಾರ್ಮೇಷನ್ ಇದೆ, ಅದನ್ನು ನಾನು ತೋರ್ಸೋಕ್ಕಾಗಲ್ಲ. ಸೊ ಈ ಕಾರಲ್ಲಿ 70+ ಕನೆಕ್ಟೆಡ್ ಕಾರ್ ಫೀಚರ್ಸ್ ಬರುತ್ತೆ. ಅದರಲ್ಲಂತೂ ಸಿಕ್ಕಾಪಟ್ಟೆ ಫಂಕ್ಷನ್ಸ್ಗಳನ್ನ ಮಾಡ್ಕೋಬೋದು. ಆ್ಯಂಡ್ ಅದರಲ್ಲೇನೆ 270+ ವಾಯ್ಸ್ ಕಮೆಂಟ್ಸ್ಗಳನ್ನ ಎಂಬೆಡೆಡ್ ಮಾಡಿದ್ದಾರೆ. ಆ 270+ 135 ಹಿಂದಿ ವಾಯ್ಸ್ ಕಮೆಂಟ್ಸ್ ಇದೆ ಗೈಸ್. ಆ ವಾಯ್ಸ್ ಕಮೆಂಟ್ಸ್ ಹಿಂದಿ ಸಪೋರ್ಟ್ ಮಾಡುತ್ತೆ ಅಂತಂದ್ರೆ ಎಷ್ಟು ಪ್ರಾಬಲ್ಯ ಇದೆ ಲೆಕ್ಕ ಹಾಕಿ ನೀವು. ಹಿಂದಿ ಲ್ಯಾಂಗ್ವೇಜ್ಗೆ ಟೋಟಲ್ ಆಗಿ 12 ಲ್ಯಾಂಗ್ವೇಜ್ ಸಪೋರ್ಟ್ ಮಾಡುತ್ತೆ ವಾಯ್ಸ್ ಕಮೆಂಟ್ಸು. ಅದರಲ್ಲಿ 10 ರೀಜನಲ್ ಲ್ಯಾಂಗ್ವೇಜ್ ಕೂಡ ಸಪೋರ್ಟ್ ಮಾಡುತ್ತೆ. ಕನ್ನಡ ಸಪೋರ್ಟ್ ಮಾಡುತ್ತೋ ಇಲ್ವೋ ಚೆಕ್ ಮಾಡಿ ನೋಡಬೇಕು. ಸಪೋರ್ಟ್ ಮಾಡಿದ್ರೆ ಕೂಡೋಸ್ ಅಂತ ಹೇಳ್ಬೋದು. ಬಟ್ ಸಪೋರ್ಟ್ ಮಾಡ್ತಿಲ್ಲ ಅಂತಂದರೆ ವಿ ನೀಡ್ ಟು ಪ್ರೆಷರೈಸ್ ಹುಂಡೈ ಗೈಸ್. ಕನ್ನಡ ವಾಯ್ಸ್ ಕಮೆಂಟ್ ನಮಗೆ ಬೇಕು ಅಂತ. ಬಿಕಾಸ್ ನಮ್ಮ ಲೋಕಲ್ ಲ್ಯಾಂಗ್ವೇಜಲ್ಲಿ ನಮಗೆ ವಾಯ್ಸ್ ಕಮೆಂಟ್ಸ್ಗಳು ಸಿಗ್ತಾ ಇಲ್ಲ ಅಂತಂದರೆ ವಿ ನೀಡ್ ಟು ಆಸ್ಕ್ ದ ಟೀಮ್ ಆ್ಯಕ್ಚುಲಿ. ಡ್ಯುಯಲ್ ಝೋನ್ ಕ್ಲೈಮೇಟ್ ಕಂಟ್ರೋಲ್ ಕೂಡ ಬರುತ್ತೆ. ಡ್ರೈವರ್ ಸೈಡ್ ಒಂದು ಟೆಂಪ್ರೇಚರ್ ಸೆಟ್ ಮಾಡ್ಬೋದು ಆ್ಯಂಡ್ ಡ್ರೈವರ್ ಸೈಡು ಇನ್ನೊಂದು ಟೆಂಪ್ರೇಚರ್ ಸೆಟ್ ಮಾಡ್ಬೋದು. ಸೊ ಡ್ರೈವರ್ ಸೈಡ್ಗೆ ಇಲ್ಲಿ ಟೆಂಪ್ರೇಚರ್ ಕೊಟ್ಟಿದ್ದಾರೆ, ಡ್ರೈವರ್ ಸೈಡ್ಗೆ ಇಲ್ಲಿ ಕೊಟ್ಟಿದ್ದಾರೆ. ಆ್ಯಂಡ್ ಮಧ್ಯದಲ್ಲಿ ಡಿಸ್ಪ್ಲೇ ಎಲ್ಲ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಕೂಡ ವೈರ್ಲೆಸ್ ಚಾರ್ಜಿಂಗ್ ಪ್ಯಾಡ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಫಾಸ್ಟ್ ಚಾರ್ಜಿಂಗ್ ಕೊಟ್ಟಿದ್ದಾರೆ. ಇಲ್ಲಿ ಬಂದು 12 ವೋಲ್ಟ್ ಪೋರ್ಟಿಗೆ ಕೊಟ್ಟಿದ್ದಾರೆ. ಆ್ಯಂಡ್ ಇದು ಬಂದು USB-A ಕೊಟ್ಟಿದ್ದಾರೆ. ಆ್ಯಂಡ್ ಆಟೋಮೆಟಿಕ್ ಆಗಿರೋದ್ರಿಂದ ಈ ಥರ ಒಂದು ಗೇರ್ ಲಿವರ್ ಕೊಟ್ಟಿದ್ದಾರೆ. ಪಾರ್ಕು, ರಿವರ್ಸು, ನ್ಯೂಟ್ರಲ್ಲು, ಡ್ರೈವ್ ಬರುತ್ತೆ. ಸೊ ಕಾರ್ ಆ್ಯಕ್ಚುಲಿ ಯಾವ ಥರ ಪಾರ್ಕ್ ಮಾಡಬೇಕು, ಆಟೋಮೆಟಿಕ್ ಆಗಿರ್ಬೋದು, ಮ್ಯಾನ್ಯುವಲ್ ಆಗಿರ್ಬೋದು, ಯಾವ ಥರ ಮಾಡಬೇಕು ಅಂತ ಅನ್ನೋದನ್ನ ಇನ್ಸ್ಟಾಗ್ರಾಮಲ್ಲಿ ಒಂದು ರೀಲ್ ಅಪ್ಲೋಡ್ ಮಾಡಿದ್ದೀನಿ. ಹೋಗಿ ಒಂದ್ಸಲ ಚೆಕ್ಔಟ್ ಮಾಡಿ. ಸೊ ಬಿಕಾಸ್ ತುಂಬ ಜನ ತುಂಬ ರಾಂಗ್ ಮೆಥಡಲ್ಲಿ ಕಾರ್ಗಳನ್ನ ಪಾರ್ಕ್ ಮಾಡ್ತಾ ಇರ್ತಾರೆ. ಎಲ್ಲರೂ ಅಂತ ಹೇಳಲ್ಲ, ಒಂದಿಷ್ಟು ಜನ. ಸೊ ಹೋಗಿ ಒಂದ್ಸಲ ಇನ್ಸ್ಟಾಗ್ರಾಮಲ್ಲಿ ಚೆಕ್ಔಟ್ ಮಾಡಿ. ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಇನ್ಸ್ಟಾಗ್ರಾಮ್ ಲಿಂಕು, ಹೋಗಿ ಚೆಕ್ಔಟ್ ಮಾಡಿ. ಸ್ಟೇರಿಂಗ್ ಆ್ಯಕ್ಚುಲಿ ರೀಚು ಮತ್ತು ರೇಕ್ ಎರಡೂ ಇದೆ. ಅಂದರೆ ಬೇಸಿಕ್ಲಿ ಟಿಲ್ಟು ಮತ್ತು ಟೆಲಿಸ್ಕೋಪಿಕ್ ಅಡ್ಜಸ್ಟ್ಮೆಂಟ್ ಎರಡೂ ಕೊಟ್ಟಿದ್ದಾರೆ. ಡ್ರೈವ್ ಮೋಡ್ ಮತ್ತು ಟೆರೈನ್ ಮೋಡ್ ಎರಡಕ್ಕೂ ಕೊಟ್ಟಿದ್ದಾರೆ. ಬೇಸಿಕ್ಲಿ ಡ್ರೈವ್ ಮೋಡ್ ನೋಡಿದ್ರೆ ಯಾವಾಗಲೇ ಅದನ್ನೇ ಪ್ರೆಸ್ ಮಾಡಿದ್ರೆ ನೋಡ್ತಿರ್ಬೋದು ಟ್ರಾಕ್ಷನ್ ಮೋಡ್ ಕೊಟ್ಟಿರೋಂಥದ್ದು. ಸ್ನೋ ಬರುತ್ತೆ, ಮಡ್ ಬರುತ್ತೆ, ಸ್ಯಾಂಡ್ ಬರುತ್ತೆ. ಡಿಪೆಂಡಿಂಗ್ ಅಪಾನ್ ದ ಟೆರೈನ್ ಟ್ರಾಕ್ಷನ್ ಕಂಟ್ರೋಲ್ ಅಥವಾ ಟ್ರಾಕ್ಷನ್ ಲೆವೆಲ್, ಇಂಟರ್ವೀನಿಂಗ್ ಲೆವೆಲ್ ಕೂಡ ಆಲ್ಟರ್ ಆಗ್ತಾ ಹೋಗುತ್ತೆ. ಆ್ಯಂಡ್ ಎಲೆಕ್ಟ್ರಾನಿಕ್ ಪಾರ್ಕಿಂಗ್ ಬ್ರೇಕ್ ಕೊಟ್ಟಿದ್ದಾರೆ. ಆಟೋ ಹೋಲ್ಡ್ ಫಂಕ್ಷನ್ ಕೂಡ ಬರುತ್ತೆ. ಇದು ಬಂದು 360 ಡಿಗ್ರಿ ಕ್ಯಾಮ್ರಾ ಆಕ್ಟಿವೇಟ್ ಮಾಡೋಕೆ ಕೊಟ್ಟಿರುವಂಥದ್ದು. ಪ್ರೆಸ್ ಮಾಡಿದ್ರೆ ನೋಡ್ತಿರ್ಬೋದು ಈ ಥರ ಇದೆ. ಸೊ ಡಿಫ್ರೆಂಟ್ ಆ್ಯಂಗಲ್ ಕೂಡ ನೋಡ್ಬೋದು ನೀವು ಇಲ್ಲಿ. ಟಾಪ್ ಆ್ಯಂಗಲ್ ಬೇಕು ಅಂದರೆ ಟಾಪ್ ಆ್ಯಂಗಲು, ನಾರ್ಮಲ್ ರಿಯರ್ ವ್ಯೂ ಆ್ಯಂಗಲು, ಅಥವಾ ಎರಡು ಕಡೆ ಹಿಂದೆ ಮುಂದೆ ಬೇಕು ಅಂದ್ರೆ ಅದನ್ನು ಮಾಡ್ಬೋದು. ಅಥವಾ 3D ವ್ಯೂ ಬೇಕಾ ಈ ಥರ ತೋರಿಸೋದು ನೋಡಿ. ಸುತ್ತಮುತ್ತ ಏನಿದೆ ಅನ್ನೋದು ಎಕ್ಸಾಕ್ಟಾಗಿ ಕಾಣುತ್ತೆ. ಕ್ವಾಲಿಟಿ ಮಾತ್ರ ಕ್ಯಾಮ್ರಾದು ನೆಕ್ಸ್ಟ್ ಲೆವೆಲ್ ಇದೆ. ಆ್ಯಂಡ್ ಗೈಡ್ಲೈನ್ಸ್ ಕೂಡ ಕೊಟ್ಟಿದ್ದಾರೆ, ಅದು ಕೂಡ ಅಡಾಪ್ಟಿವ್ ಆಗಿದೆ. ದಟ್ಸ್ ಅ ಗುಡ್ ಥಿಂಗ್ ಆ್ಯಕ್ಚುಲಿ.
ಫ್ರಂಟ್ ಕೋ ಡ್ರೈವರ್ ಸೈಡ್ ವೆಂಟಿಲೇಷನ್ ಕೊಟ್ಟಿರೋದು, ಇದು ಬಂದು ಡ್ರೈವರ್ ಸೀಟ್ಗೆ ವೆಂಟಿಲೇಷನ್ ಕೊಟ್ಟಿರೋದು. 3 ಡಿಫ್ರೆಂಟ್ ಲೆವೆಲ್ ಸೆಟ್ಟಿಂಗ್ಸ್ ಇದೆ. ಆ್ಯಂಡ್ ಇಲ್ಲಿ ಬಂದು ಕಪ್ ಹೋಲ್ಡರ್ಸ್ ಕೊಟ್ಟಿದ್ದಾರೆ, ಅದಕ್ಕೂ ಕೂಡ ಎಮಿಡ್ಲೆಟ್ ಕೊಟ್ಟಿದ್ದಾರೆ. ಆ್ಯಂಡ್ ಆಮ್ರೆಸ್ಟ್ ಇದೆ, ಅದಕ್ಕೂ ಕೂಡ ಸ್ಟೋರೇಜ್ ಸ್ಪೇಸ್ ಒಂದು ರೇಂಜಿಗೆ ಇದೆ ಗೈಸ್. ಮನೆ ಕೀ ಅಥವಾ ಏನಾದ್ರು ಇತ್ತು ಅಂದರೆ ಅದನ್ನು ಕೂಡ ಇಟ್ಕೋಬೋದು. ಅದು ಕೂಡ ಸ್ಲೈಡಬಲ್ ಫಂಕ್ಷನ್ ಕೊಟ್ಟಿದ್ದಾರೆ ನೋಡಿ. ಸೊ ಸ್ಲೈಡಬಲ್ ಫಂಕ್ಷನ್ ಕೊಟ್ಟಿರೋದು ದಟ್ಸ್ ಅ ಗುಡ್ ಥಿಂಗ್. ಆ್ಯಂಡ್ ಇಲ್ಲೂ ಕೂಡ ಮೊಬೈಲ್ ಇಟ್ಕೋಬೋದು ಬಿಕಾಸ್ ರಬ್ಬರ್ ಪ್ಯಾಡಿಂಗ್ ಎಲ್ಲ ಕೊಟ್ಟಿದ್ದಾರೆ. ಹಾಗಾಗಿನೇ ಆಟೋ ಡಿಮಿಂಗ್ IRVM ಕೊಟ್ಟಿದ್ದಾರೆ. ಇದು ಬಂದು SOS ಬಟನಿಗೆ ಕೊಟ್ಟಿದ್ದಾರೆ. ಏನಾದ್ರು ಎಮರ್ಜೆನ್ಸಿ ಇತ್ತು ಅಂತಂದರೆ ಅಥವಾ ಕಾರನ್ನ ಬ್ರೇಕ್ ಡೌನ್ ಆಗಿದೆ ಅಂತಂದರೆ ಸೊ ದಟ್ ನೀವು SOS ಕಾಲ್ ಮಾಡಿ ಹೆಲ್ಪ್ ತೊಗೋಬೋದು. ಟೋಯಿಂಗ್ ಬೇಕು ಅಂತಂದರೆ ಅದನ್ನು ಕೂಡ ಮಾಡಿಸ್ಕೋಬೋದು. ಇದು ಬಂದು ಬ್ಲೂ ಲಿಂಕ್ ಕನೆಕ್ಟಿವಿಟಿಗೆ ಕೊಟ್ಟಿರುವಂಥದ್ದು. ಇಲ್ಲಿ ಬಂದು ಸನ್ಗ್ಲಾಸ್ ಹೋಲ್ಡರ್ ಇದೆ, ಅದಕ್ಕೆ ಕೊಟ್ಟಿರುವಂಥದ್ದು. ಇದು ಬಂದು ವಾರ್ನಿಂಗಿಗೆ ಕೊಟ್ಟಿರುವಂಥದ್ದು. 3rd ರೋ ಮತ್ತು 2nd ರೋ ಪ್ಯಾಸೆಂಜರ್ಸ್ಗಳು ಸೀಟ್ ಬೆಲ್ಟ್ ಓರ್ ಮಾಡಿಲ್ಲ ಅಂತಂದರೆ ಇಲ್ಲಿ ವಾರ್ನಿಂಗ್ ತೋರಿಸುತ್ತೆ. ಬಟ್ ಫ್ರಂಟ್ ಪ್ಯಾಸೆಂಜರ್ಸ್ದು ವಾರ್ನಿಂಗ್ ಇಲ್ಲೇ ತೋರಿಸುತ್ತೆ ನೋಡಿ, ಇಲ್ಲಿ ತೋರಿಸ್ತಾ ಇದೆ. ಸೊ ವಾರ್ನಿಂಗ್ಗೆ ಕೊಟ್ಟಿರುವಂಥದ್ದು. ಇದು ಬಂದು ಫ್ರಂಟ್ ಕ್ಯಾಬಿನ್ ಲ್ಯಾಂಪ್ ಇಂಡಿವಿಜುವಲ್ ಆಗೋ ಆಕ್ಟಿವೇಟ್ ಮಾಡ್ಕೋಬೋದು ನೀವು. ಆ್ಯಂಡ್ ಪ್ಯಾನರಾಮಿಕ್ ಸನ್ರೂಫ್ ನೋಡ್ಬೋದು ಆ್ಯಕ್ಚುಲಿ ಎಷ್ಟು ಹ್ಯೂಜ್ ಓಪನ್ ಆಗಿದೆ ಅಂತ ಅನ್ನೋದು. ಜೆಂಟಲ್ ಟಚ್ ಕೊಡ್ತೀನಿ ನೋಡಿ, ಬರೀ ಜೆಂಟಲ್ ಟಚ್ ಕೊಟ್ಟಿದ್ದೆ ಅಷ್ಟೇ. ಬರೀ ಸನ್ಬ್ಲೈಂಡ್ ಓಪನ್ ಆಗ್ತಾಯಿದೆ, ಸನ್ರೂಫ್ ಓಪನ್ ಆಗ್ತಾ ಇಲ್ಲ ಆ್ಯಕ್ಚುಲಿ. ಸೊ ಕೂಡೋಷ್ಟು ಹುಂಡೈ ಅಂತ ಹೇಳ್ಬೋದು. ಬೇರೆ ಕಾರ್ಗಳಲ್ಲಿ ಒಂದರಲ್ಲೇ ಇಂಟಿಗ್ರೇಟ್ ಮಾಡಿದ್ರು ಸ್ಟಿಲ್ ಪರದಾಡಬೇಕು ಓಪನ್ ಮಾಡೋಕ್ಕೆ. ಸೊ ಆ ಥರ ಇಂಟಿಗ್ರೇಟ್ ಮಾಡಿರ್ತಾರೆ. ಲೋ ಬಾಕ್ಸಲ್ಲಿ ಲೈಟು, ಕೂಲಿಂಗ್ ಫಂಕ್ಷನ್ ಎಲ್ಲ ಬರುತ್ತೆ. ಆ್ಯಂಡ್ ಬಾನೆಟ್ ವಿಸಿಬಿಲಿಟಿಯಿಂದ ತೊಗೊಂಡ್ರೆ ಆ್ಯಕ್ಚುಲಿ ಶಾರ್ಟ್ ಡ್ರೈವರ್ಸ್ಗೂ ತುಂಬ ಚೆನ್ನಾಗಿ ಕಾಣುತ್ತೆ ಆ್ಯಕ್ಚುಲಿ. ಆ ಥರ ಇದೆ ಬಾನೆಟು. ಎಲೆಕ್ಟ್ರಿಕ್ ಸೀಟ್ಸ್ ಆಗಿರೋದ್ರಿಂದ ಇದಕ್ಕೆ ವೆಲ್ಕಮ್ ಆ್ಯಂಡ್ ಎಕ್ಸಿಟ್ ಫಂಕ್ಷನ್ ಎರಡೂ ಬರುತ್ತೆ ನೋಡಿ. ಇವಾಗ ಮುಂದಕ್ಕೆ ಹೋಗ್ತಾ ಇದೆ. ಸೊ ಡೋರ್ ಓಪನ್ ಮಾಡಿದ್ರೆ ಹಿಂದಕ್ಕೆ ಹೋಗುತ್ತೆ ನೋಡಿ. ಇದನ್ನೇ ವೆಲ್ಕಮ್ ಆ್ಯಂಡ್ ಎಕ್ಸಿಟ್ ಫಂಕ್ಷನ್ ಅಂತ ಹೇಳೋದು. ಬಿಕಾಸ್ ಡೋರ್ ತೆಗೆದಾಗ ಒಳಗಡೆ ಬಂದು ಆರಾಮಾಗಿ ಕೂತ್ಕೊಳ್ಳಿನ ಕಾರಣಕ್ಕೆ ಸೀಟ್ ಹಿಂದಕ್ಕೆ ಹೋಗುತ್ತೆ. ಮತ್ತು ವಾಪಸ್ ನೀವು ಕೂತ್ಕೊಂಡ್ಮೇಲೆ ಡೋರ್ ಕ್ಲೋಸ್ ಮಾಡಿದ್ರೆ ವಾಪಸ್ ಸೀಟು ಸ್ವಲ್ಪ ಮುಂದಕ್ಕೆ ಬರುತ್ತೆ. ಆ್ಯಂಡ್ ಮೈನ್ ಹಾರ್ಟ್ ಆಫ್ ದಿ ಮ್ಯಾಟರ್ ಅಂತಂದರೆ ಈ ಇಂಜಿನ್ ಸ್ನೇಹಿತರೆ, ನೀವು ನೋಡ್ತಾ ಇರೋದು 1.5 ಲೀಟರ್ ಟರ್ಬೋ ಪೆಟ್ರೋಲ್ GDI ಇಂಜಿನು, ಅಂದರೆ ಟರ್ಬೋ ಗ್ಯಾಸೋಲಿನ್ ಡೈರೆಕ್ಟ್ ಇಂಜೆಕ್ಷನ್ ಇಂಜಿನ್ ಅಂತ. 150 PS ಪವರ್ ಮತ್ತು 253 Nm ಟಾರ್ಕ್ನ ಪ್ರೊಡ್ಯೂಸ್ ಮಾಡುವಂಥ ಇಂಜಿನು. ಬಾನೆಟಲ್ಲಿ ಇನ್ಸುಲೇಷನ್ ಕೂಡ ಪ್ರೊವೈಡ್ ಮಾಡಿದ್ದಾರೆ ಸೊ ದಟ್ ಇಂಜಿನ್ ವಾಯ್ಸ್ ಕ್ಯಾಬಿನ್ ಒಳಗೆ ಕಮ್ಮಿ ಕೇಳಿಸ್ಲಿನ ಕಾರಣಕ್ಕೆ. ಇಂಜಿನ್ ಆಪ್ಷನ್ ವೈಸ್ ಬಂದು ಇನ್ನೊಂದು ಇಂಜಿನ್ ಇದೆ, 1.5 ಲೀಟರ್ CRDE 4 ಸಿಲಿಂಡರ್ ಡೀಸೆಲ್ ಇಂಜಿನು. ಆ ಇಂಜಿನು 117 PS ಪವರ್ ಮತ್ತು 250 Nm ಟಾರ್ಕ್ನ ಪ್ರೊಡ್ಯೂಸ್ ಮಾಡುತ್ತೆ. ಟ್ರಾನ್ಸ್ಮಿಷನ್ ವೈಸ್ 6 ಸ್ಪೀಡ್ ಮ್ಯಾನ್ಯುವಲ್ ಮತ್ತು 6 ಸ್ಪೀಡ್ AT ಬರುತ್ತೆ. ಪೆಟ್ರೋಲಲ್ಲಿ 6 ಸ್ಪೀಡ್ ಮ್ಯಾನ್ಯುವಲ್ ಮತ್ತು 7 ಸ್ಪೀಡ್ DCT ಬರುತ್ತೆ. ವೇರಿಯಂಟ್ಸ್ ವೈಸು 4 ವೇರಿಯಂಟ್ ಬರುತ್ತೆ. ಎಕ್ಸಿಕ್ಯೂಟಿವ್, ಪ್ರೆಸ್ಟೀಜ್, ಪ್ಲಾಟಿನಮ್, ಸಿಗ್ನೇಚರ್ ಅಂತ. 6 ಸೀಟರ್ ಕಾನ್ಫಿಗರೇಷನು ಪ್ಲಾಟಿನಮಿಂದ ಸ್ಟಾರ್ಟ್ ಆಗುತ್ತೆ. ಅದು ಕೂಡ ಆಟೋಮೆಟಿಕಲಿ ಮಾತ್ರ ಅವೈಲೇಬಲ್ ಇರೋದು, ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಅಲ್ಲಿ ಇಲ್ಲ. ಕಲರ್ ಆಪ್ಷನ್ ವೈಸ್ 8 ಸಿಂಗಲ್ ಟೋನ್ ಮತ್ತು 1 ಡುವೆಲ್ ಟೋನಿಗೆ ಕೊಟ್ಟಿದ್ದಾರೆ. ಡುವೆಲ್ ಟೋನ್ ಆಬ್ವಿಯಸ್ಲಿ ಟಾಪ್ ಎಂಡಿಗೆ ರಿಸರ್ವ್ ಮಾಡಿದ್ದಾರೆ. ಆ್ಯಂಡ್ ಪ್ರೈಸಿಂಗ್ ವೈಸ್ ಪೆಟ್ರೋಲ್ 14.99 lakhs ಸ್ಟಾರ್ಟ್ ಆದರೆ ಡೀಸೆಲು 15.99 lakhs ಸ್ಟಾರ್ಟ್ ಆಗುತ್ತೆ. ನಾನಿವತ್ತು ರಿವ್ಯೂ ಮಾಡ್ತಿರೋದು ಟಾಪ್ ಎಂಡ್ ಟರ್ಬೋ ಪೆಟ್ರೋಲ್ DCT ವೇರಿಯಂಟು. ಇದ್ರ ಎಕ್ಸ್-ಶೋರೂಮ್ ಬಂದು 21,39,000 ಆಗುತ್ತೆ. ಆನ್ ರೋಡು 27,66,000 ಆಗುತ್ತೆ. ಎಲ್ಲ ವೇರಿಯಂಟ್ಸ್ದು ಎಕ್ಸ್-ಶೋರೂಮ್ ಪ್ರೈಸಿಂಗು ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ, ನೋಡ್ತಿರ್ಬೋದು ನೀವು. ಪೆಟ್ರೋಲ್ಗೂ ಡೀಸೆಲ್ಗೂ ಅಂತ ಏನು ಬಿಗ್ ಪ್ರೈಸ್ ಗ್ಯಾಪ್ ಇಲ್ಲ, ಮಿಡ್ ವೇರಿಯಂಟಿಂದ ಎಬೋವ್. ಬೇರೆ ವೇರಿಯಂಟ್ಸ್ದು ಆನ್ ರೋಡ್ ಪ್ರೈಸಿಂಗ್ ಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಕಾಲ್ ಮಾಡಿ. ಇದಾಗಿತ್ತು ಹುಂಡೈ ಅಲ್ಕಾಜಾರ್ 2024 ಫೇಸ್ ಲಿಫ್ಟ್ ರಿವ್ಯೂ ಸ್ನೇಹಿತರೆ. ನಿಮ್ಗೇನು ಅನಿಸ್ತು ಅಂತ ನನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಐ ಹೋಪ್ ಯು ಗೈಸ್ ಎಂಜಾಯ್ಡ್ ದಿಸ್ ವ್ಲಾಗ್ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಚಾನಲ್ಗೆ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ನಾನು ನಿಮಗೆ ಮುಂದಿನ ವಿಡಿಯೋಲಿ ಸಿಗ್ತೀನಿ. ಅಂಟಿಲ್ ದೆನ್ ಸರ್ವೇ ಜನ ಸುಖಿನೋ ಬಂತು. ಪೀಸ್.